ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರ ಮನೆಗೆ ಪ್ರೀತಿಯ ಸ್ವಾಗತ. 82 ಅಲ್ಲಿ ಮದುವೆ ಆಗಿತ್ತು. ಮದುವೆ ಸಂದರ್ಭ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೇರಣೆ, ಅವರ ಶಕ್ತಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಹತ್ರ ನನಗೆ. ಸಿದ್ದರಾಮಯ್ಯನವರು ಅವರು ನಮ್ಮ ರಾಜಕೀಯ ಗುರುಗಳು. ಅವರೇ ಮೇಯರ್ ಮಾಡಿದ್ರು, ಚೇರ್ಮನ್ ಮಾಡಿದ್ರು. ಸ್ಲಮ್ ಅಲ್ಲಿ ಒಂದು ಮನೆ ಕಟ್ಸಿದ್ದೆ ಚಿಕ್ಕದಾಗಿ. ಆ ಮನೆ ಗೃಹ ಪ್ರವೇಶಕ್ಕೆ ಬಂದಿದೆ. ಸಿದ್ದರಾಮಯ್ಯನವರು ದಸರಾ ಬರ್ತಾ ಇದ್ದ ಕುದುರೆ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ, ನಿಮ್ಮ ಅಪ್ಪ ಅಮ್ಮ ಇಬ್ಬರು ಕುದುರೆಗಳು ಆನೆಗಳು ಹೋಗ್ತಾ ಇದ್ದಾರೆ, ಲದ್ದಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನಿನಗೆ ಮೈಸೂರು ಮಹಾರಾಜ ಸ್ಥಾನದಲ್ಲಿ ಕೂರಿಸಿದ್ದೀನಿ, ನೀನು ಆ ಕುದುರೆ ಮೇಲೆ ಹೋಗ್ಬೇಕು, ನಾನು ಕಣ್ ತುಂಬ ನೋಡ್ಬೇಕದನ್ನ. ದಸರಾ ಬರುತ್ತೆ, ಆ ಸಂದರ್ಭದಲ್ಲಿ ಕುದುರೆ ಮೇಲೆ ಹೋಗೋ ಒಂದು ಅವಕಾಶ ಸಿಗುತ್ತೆ. ಇಲ್ಲಿ ನಿಂತ್ಕೊಂಡು ನಾಳೆ ಕಸ ಹೊಡಿಯೋದು ಬಂದ್ ಮಾಡಿ ಅಂದ್ರೆ ನಾಳೆ ಕಸ ಹೊಡೆದು ಇಡೀ ಕರ್ನಾಟಕ ಬಂದಾಗುತ್ತೆ. ಸಿದ್ದರಾಮಯ್ಯನವರು ಒಂದೇ ಮಾತಂದ್ರು, ನೋಡಪ್ಪ 50 ವರ್ಷಕ್ಕೆ ಅವ್ರಿಗೊಂದು ಅಧಿಕಾರ ಸಿಕ್ಕಿದೆ, ಆ ಸಮಾಜನ ಎಂಜಾಯ್ ಮಾಡ್ಲಿಕ್ಕೆ. 73ರಲ್ಲಿ ಜಾವ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಕ್ಕೆ ಸೇರಿರ್ತೇನೆ, ಕಸ ಗುಡ್ಸೋ ಕೆಲಸ. ದಿನಕ್ಕೆ 5 ರೂಪಾಯಿ ಸಂಬಳ ಕೊಡೋರು. ನಾಯಿ ತೊಳೆದು ಟಾಯ್ಲೆಟ್ ತೊಳೆದು ಆದ್ಮೇಲೆ ಅವ್ರ ಮನೆಯಲ್ಲಿ ಅನ್ನ ಕೊಡೋರು, ಹಿಂಗ್ ದೂರದಿಂದ ಹಿಂಗ್ ಹಾಕೋರು, ನೀರು ಕೊಡ್ತಾ ಇರಲಿಲ್ಲ. ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರಾಕ್ ಅಲ್ಲಿ ಮಲ ಬೀಳುತ್ತಲ್ಲ ರೈಲ್ ಹೋದ್ಮೇಲೆ, ಅದೆಲ್ಲ ತೆಗೆದು ಬಕೆಟ್ ಎಲ್ಲ ಹಾಕಿ ದೂರ ತಗೊಂಡು ಹಾಕ್ತಾ ಇದ್ದೆ. ಯಾವ ಮನೆಯಲ್ಲಿ ಅಸ್ಪೃಶ್ಯತೆ ದೂರ ಮಾಡಿದ್ರು, ಅಧಿಕಾರ ಮೇಯರ್ ಆದ್ಮೇಲೆ ಅದೇ ಮನೆಯಲ್ಲಿ ಕರ್ಸಿ ಡೈನಿಂಗ್ ಟೇಬಲ್ ಊಟ ಹಾಕ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಮೈಸೂರು ಮಹಾನಗರಕ್ಕೆ. ಅದ್ಭುತ ವ್ಯಕ್ತಿತ್ವಗಳನ್ನ ನಿಮ್ಮ ಮುಂದೆ ಅನಾವರಣಗೊಳಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ. ನಾನೀಗ ನಿಂತಿರೋದು ಮಾಜಿ ಮಹಾಪೌರರು ನಾರಾಯಣ್ ಅವರ ಮನೆಯ ಮುಂದೆ. ಮೈಸೂರಿನ ಮಹಾಪೌರರಾಗಿದ್ರು, ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ಕೂಡ ಆಗಿ ಸೇವೆಯನ್ನ ಸಲ್ಲಿಸಿರುವಂತವರು. ಇದು ಅವರ ಅದ್ಭುತವಾದಂತಹ ನಿವಾಸ. ಬಹಳಷ್ಟು ಜನರಿಗೆ ಇವರ ಈ ಒಂದು ಸ್ಟೋರಿ ದೊಡ್ಡ ಪ್ರಮಾಣದಲ್ಲಿ ಇನ್ಸ್ಪಿರೇಷನ್ ಆಗುತ್ತೆ. ಬನ್ನಿ ಅವರಿಂದನೇ ಅವರ ಸ್ಟೋರಿಯನ್ನ ಕೇಳ್ತಾ ಹೋಗೋಣ. ತಮ್ಮೆಲ್ಲರಿಗೂ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರ ಮನೆಗೆ, ನಾರಾಯಣ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಇದು ಅವರ ನಿವಾಸ. ಇವತ್ತು ನಮ್ಮ ಅತಿಥಿ ನಾರಾಯಣ್ ಅವರು, ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಓಕೆ, ಬಹಳ ಖುಷಿ ಆಗುತ್ತೆ ಸರ್, ಯಾಕೆಂತಂದ್ರೆ ನಿಮ್ದೊಂದು ಸ್ಟೋರಿ ದೊಡ್ಡ ಇನ್ಸ್ಪಿರೇಷನ್ ಬಹಳಷ್ಟು ಜನಕ್ಕೆ. ಎಷ್ಟು ಹೆಮ್ಮೆ ಆಗುತ್ತೆ ಈ ಕುರ್ಚಿ ಮೇಲೆ ಕೂರೋದಕ್ಕೆ ಅಂತ. ಇದು ತುಂಬಾ ಸಂತೋಷ ಆಗುತ್ತೆ. ಕಳೆದ 45 ವರ್ಷಗಳ ಸುದೀರ್ಘವಾದ ಹೋರಾಟ ಮತ್ತೆ ಈ ಪೌರ ಕಾರ್ಮಿಕರಿಗೋಸ್ಕರ ನನ್ನ ಜೀವನವನ್ನೇ ಮುಡುಪಾಗಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿ, ಮತ್ತೆ ರಾಜ್ಯದ 30 ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿ ಪೌರ ಕಾರ್ಮಿಕರನ್ನ, ಅಸಂಘಟಿತ ಕಾರ್ಮಿಕರಾದ ಪೌರ ಕಾರ್ಮಿಕರ ಸಂಘಟನೆ ಮಾಡಿ ಇವತ್ತು ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ, ಸಫಾಯಿ ಕರ್ಮಚಾರಿಗಳಿಗೆ ಸಿಗದಂತ ಸೌಲಭ್ಯಗಳನ್ನ ಇವತ್ತು ಕೊಡಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇವತ್ತು ರಾಜ್ಯದಲ್ಲಿ ಸುಮಾರು 35,000 ಗುತ್ತಿಗೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. 900 ಜನ ಒಳಚರಂಡಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ರಿಗೂ ಕಾಯಮಾತಿ ಆಗ್ಬೇಕಂತ ದೊಡ್ಡ ಆಂದೋಲನವನ್ನ ಮಾಡಿ ಸಿದ್ದರಾಮಯ್ಯನವರು ಅವರು ನಮ್ಮ ರಾಜಕೀಯ ಗುರುಗಳು. ಅವರೇ ಮೇಯರ್ ಮಾಡಿದ್ದು, ಚೇರ್ಮನ್ ಮಾಡಿದ್ದು. ಕಾಯಮಾತಿ ಮಾಡಿಲ್ಲ ಅಂತ ಅವರಿದ್ದಾನೆ ದೊಡ್ಡ ಹೋರಾಟನೆ ಮಾಡಿ ಕೊನೆಗೆ ಎಲ್ರಿಗೂ ನೇರ ಗುತ್ತಿಗೆ ಪದ್ಧತಿ ರದ್ದು ಮಾಡಿಸಿ ಅವ್ರಿಗೆ ಇವತ್ತು ಪೌರ ಕಾರ್ಮಿಕರಿಗೆ ಕಾಯಮಾತಿ 29,000 ಜನಕ್ಕೆ ಇವತ್ತು ಕಾಯಮಾತಿ ಆದೇಶ ಆಗಿದೆ. ಇನ್ನು 6,000 ಜನಕ್ಕೆ ಈಗ ಮಾಡ್ಲಿಕ್ಕೆ ಎಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಓಕೆ, ನಿಮ್ಮ ಹಿಂದೆ ಅಂಬೇಡ್ಕರ್ ಅವ್ರ ಫೋಟೋ ಹಾಕೊಂಡಿದ್ದೀರಿ. ಅವರು ಕೊಟ್ಟಂತಹ ಸಂವಿಧಾನದಿಂದವೇ ಇವೆಲ್ಲವೂ ಕೂಡ ಸಾಧ್ಯ ಆಯ್ತಾ ಅಂತ? ನಮ್ಗೆ ಅವರೇ ಇಂಪ್ರೆಷನ್, ಅವರೇ ನಮ್ ದೇವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆದಿ ಹಾಕೊಟ್ಟಿದ್ರು, ಅವರು ಕಟ್ಟ ಕಡೆಯ ಜನರ ನಾವು ಎಷ್ಟು ದಿನ ಬಾಳ್ತೀವಿ ಅನ್ನೋದು ಮುಖ್ಯ ಅಲ್ಲ,
ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಿದೀವೋ ಆ ಶೋಷಿತ ಸಮಾಜಕ್ಕೆ ನಮ್ಮ ಕಡೆ ಕಾಂಟ್ರಿಬ್ಯೂಷನ್ ಏನು ಅದು ಮುಖ್ಯ ಆಗುತ್ತೆ. ನಾವ್ ಎಷ್ಟು ದಿನ ಜೀವಿಸ್ತೀವಿ, ಎಷ್ಟು ದಿನ ಬದುಕ್ತೀವಿ ಮುಖ್ಯ ಅಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ರು ಹಲವಾರು ಸಂದರ್ಭದಲ್ಲಿ ಬುಕ್ಗಳಲ್ಲಿ, ಪುಸ್ತಕಗಳಲ್ಲಿ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೀವಿ, ಈ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕಂತ ಹೇಳಿ ಇಷ್ಟು ಸಾಕಷ್ಟು ದೀರ್ಘಕಾಲದ ಹೋರಾಟ ಮಾಡಿ ಇವತ್ತು ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲದೆ ಇರತಕ್ಕಂತ ಒಂದು ಸೌಲಭ್ಯಗಳನ್ನ ಸಿದ್ದರಾಮಯ್ಯನವ್ರ ಮಾನ್ಯ ಸಿದ್ದರಾಮಯ್ಯನವ್ರ ಮುಖ್ಯ ಕಾರಣ. ಸಿದ್ದರಾಮಯ್ಯನವ್ರ ಅವರ ಕಾಳಜಿ, ಕಮಿಟ್ಮೆಂಟ್ ಇಂದ ಇಷ್ಟು ಕೆಲಸಗಳಾಗ್ಲಿಕ್ಕೆ ಸಾಧ್ಯ ಆಗಿದೆ. ಪೌರ ಬಂಧು ಅಂತ ನಿಮ್ ಬಗ್ಗೆ ಒಂದು ಬುಕ್ ಕೂಡ ಬಂದಿದೆ. ಸೊ ಒಂದ್ಸತಿ ನಮ್ಮ ಆಡಿಯನ್ಸ್ ತೋರಿಸಬಹುದಾ ಏನಿದೆ ಆ ಪುಸ್ತಕದಲ್ಲಿ ಅಂತ? ಈ ಪೌರ ಬಂಧು ಅಂತೇಳಿ ಮೈಸೂರು ವಿಶ್ವವಿದ್ಯಾನಿಲಯದವರು ನನ್ನ ಬಗ್ಗೆ ಒಂದು ಪುಸ್ತಕವನ್ನ ಬರೀತಾರೆ. ನನ್ನ ಜೀವನ ಚರಿತ್ರೆ, ನನ್ನ ಕಷ್ಟ, ನನ್ನ ಮೊದಲಿಂದಲೂ ನಾನು 1973ರಿಂದ ನಡೆದು ಬಂದ ದಾರಿ ಅಂತೇಳಿ ಒಂದು ಪುಸ್ತಕ ಬರ್ತಿದ್ದಾರೆ. ನಾನು 73ರಲ್ಲಿ ಜಾವಾ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಕ್ಕೆ ಸೇರುತ್ತೇನೆ, ಕಸ ಗುಡ್ಸೋ ಕೆಲಸ. ಅದಕ್ಕೂ ಮುಂಚೆ 2072ರಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಕ್ಲೀನಿಂಗ್ ಮತ್ತೆ ಮ್ಯಾನ್ಯುವಲ್ ಸ್ಕ್ಯಾನ್ ಕೆಲಸ ಮಾಡ್ತಾ ಇದ್ದೆ. 9 ತಿಂಗಳು ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಮಲ ಅವರು ಒಂದ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ದಿನಕ್ಕೆ ₹5 ಸಂಬಳ ಕೊಡೋರು. ನಂತರ ಅದಾದ್ಮೇಲೆ ಜಾವಾ ಫ್ಯಾಕ್ಟ್ರಿಯಲ್ಲಿ ಒಬ್ರು ನಮ್ಮ ತಾಯಿ ಪೌರ ಕಾರ್ಮಿಕರು, ಅವ್ರು ಕೆಲಸ ಮಾಡೋ ಒಂದು ಬೀದಿಲಿ ಒಬ್ರು ಜಾವಾ ಫ್ಯಾಕ್ಟ್ರಿ ಒಬ್ರು ಆಫೀಸರ್ ಇದ್ರು. ಅವ್ರ ಮುಖಾಂತರ ನನ್ನ ಜಾಬ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರಿಸ್ತಾರೆ. ಅದಕ್ಕೆ ಮುಂಚೆ 6 ತಿಂಗಳು ಅವ್ರ ಮನೇಲಿ ಕೆಲಸ ಮಾಡಿದೆ. ಬೆಳಗ್ಗೆ ಎದ್ದು ಅವ್ರ ಮನೆ ಹೋಗಿ ದಿನ 6 ಗಂಟೆಗೆ ಆ ಮನೆ ಎಲ್ಲ ಕಸ ಗುಡಿಸಿ ಅವ್ರ ಮನೆ ನಾಯಿ ತೊಳೆದು, ಆಮೇಲೆ ಅಲ್ಲಿ ನಾಯಿನ ಸುತ್ತಾಡಿಸಿ ಬರೋದು, ಬಿಡೋದು, ಬರೋದು. 6 ತಿಂಗಳು ಕಷ್ಟಪಟ್ಟದಕ್ಕೆ ಆಮೇಲೆ ಒಂದ್ ದಿವಸ ಕರ್ಕೊಂಡೋಗಿ ಜಾವ ಫ್ಯಾಕ್ಟ್ರಿಯಲ್ಲಿ ಕಸ ಗುಡ್ಸೋ ಕೆಲ್ಸಕ್ಕೆ ಸೇರಿಸಿದ್ರು. ನಾನು ಸಿಲ್ಕ್ ಫ್ಯಾಕ್ಟ್ರಿ ಅಂತ ಒಂದು ಸ್ಲಮ್ ಅಲ್ಲಿ ಇದ್ದೆ. ಈಗ ಇತ್ತೀಚೆಗೆ ಇಲ್ಲಿ ನಮ್ಮ ಮಗ ಕಾಂಟ್ರಾಕ್ಟರ್ ಆದ್ಮೇಲೆ ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿ ಬಂದಿದ್ವಿ. ಸುಮಾರು ನಾನು 5 ವರ್ಷ ಆಯ್ತು ಇಲ್ಲಿಗೆ ಬಂದು. 65 ವರ್ಷ ಅಲ್ಲಿ ಸ್ಲಮ್ ಅಲ್ಲೇ ಇದ್ದು, ಗುಡ್ಸ್ಲಲ್ಲಿ ಸ್ಲಮ್ ಅಲ್ಲೇ. ಇವತ್ತಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ಮನೇಲಿ ಕೆಲಸ ಮಾಡ್ತಾ ಇದ್ದ ಜಾಬ್ ಫ್ಯಾಕ್ಟ್ರಿ ಒಬ್ಬ ಆಫೀಸರ್ ಮನೆಯಲ್ಲಿ ನಾಯಿ ತೊಳೆದು, ಬೀದಿ ಕಾಂಪೌಂಡ್ ಎಲ್ಲ ಕಸ ಗುಡಿಸಿ, ಟಾಯ್ಲೆಟ್ ತೊಳೆದು ಆದ್ಮೇಲೆ ಅವ್ರ ಮನೆಯಲ್ಲಿ ಅನ್ನ ಕೊಡೋರು. ಅನ್ನ ದೂರದಲ್ಲಿ ಹಿಂಗ್ ಹಾಕ್ತಾ ಇದ್ರು. ಅಲ್ಲಿ ಬಾಲೆ ಅದ ಎಲೆ ಇಟ್ಕೊಂಡ್ಮೇಲೆ ಹಿಂಗ್ ದೂರದಿಂದ ಹಿಂಗ್ ಹಾಕೋರು. ನೀರು ಕೊಡ್ತಾ ಇರ್ಲಿಲ್ಲ, ಹಳಸಿರೋ ರಾತ್ರಿ ಅನ್ನ. ಆಮೇಲೆ ನನ್ ಮೇಯರ್ ಆದ್ಮೇಲೆ ಅವ್ರ ಮನೆಯಲ್ಲಿ ಏನೋ ಅವ್ರದ್ದು ಒಂದು ಸಮಸ್ಯೆ ಇತ್ತು, ಕಾರ್ಪೊರೇಷನ್ ಆಗ್ಬೇಕಿತ್ತು. ಆ ಮನೆಯಲ್ಲಿ ಕೂರಿಸಿ ಡೈನಿಂಗ್ ಟೇಬಲ್ ಊಟ ಹಾಕ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೆನ್ಸ್ಕೊಂಡೆ. ನನ್ನ ಜನಕ್ಕೆ ರಾಜಕೀಯ ಅಧಿಕಾರ ಬಂದ್ರೆ ಅವ್ರು ಹೇಳ್ತಾ ಇದ್ರು, ರಾಜಕೀಯ ಅಧಿಕಾರ ನನ್ನ ಜನಕ್ಕೆ ಬೇಕಂತ. ಆ ಸಂದರ್ಭ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪು ಬಂದ್ರು. ಯಾವ ಮನೆಯಲ್ಲಿ ನನಗೆ ಅಸ್ಪೃಶ್ಯತೆ ದೂರ ಮಾಡಿದ್ರು, ಅವ್ರಿಗೆ ಅಧಿಕಾರ ಮೇಯರ್ ಆದ್ಮೇಲೆ ಅದೇ ಮನೇಲಿ ಕರ್ಸಿ ಡೈನಿಂಗ್ ಟೇಬಲ್ ಊಟ ಹಾಕ್ತಾರೆ. ನನಗೊಂದು ಕ್ಯೂರಿಯಾಸಿಟಿ ಸರ್, ಕಣ್ಣೀರ್ ಬರ್ಲಿಲ್ವಾ ನಿಮ್ಗೆ ಆ ಟೈಮಲ್ಲಿ ಊಟ ಮಾಡೋಡುವಾಗ? ಬಂದಿದೆ. ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರಾಕ್ ಅಲ್ಲಿ ಮಲ ಬೀಳುತ್ತಲ್ಲ ರೈಲ್ ಹೋದ್ಮೇಲೆ, ಅದೆಲ್ಲ ತೆಗೆದು ಬಕೆಟ್ ಎಲ್ಲ ಹಾಕಿ ದೂರ ತಗೊಂಡು ಹಾಕ್ತಾ ಇದ್ದೆ. ಅವ್ರ ಮನೆಗೆ ಹೋಗಿದ್ರಲ್ಲ, ನಾಯಿ ಎಲ್ಲ ಆಗಿದೆ. ಮತ್ತೆ ರೈಲ್ವೆ ಸ್ಟೇಷನ್ ಮಲ ತೆಗಿಯೋಗ್ಲು ಕಣ್ಣೀರ್ ಹಾಕಿದ್ದೀನಿ, ಅವ್ರ ಮನೆಯಲ್ಲಿ ಕೆಲಸ ಮಾಡುವಾಗ್ಲೂ ಕಣ್ಣೀರ್ ಹಾಕಿದ್ದೀನಿ. ಏನ್ ಬಡತನ ಒಂದು ಸಮಸ್ಯೆ ಇತ್ತು ಆಗ. ಓಕೆ ಸರ್, ಇವತ್ತು ನಿಮ್ಮ ಮನೆ ಮತ್ತು ಮನದ ಮಾತು ಜನರವರೆಗೂ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ನನಗೊಂದ್ಸತಿ ನಿಮ್ಮ ಆಫೀಸ್ ಆಗ್ಲಿ ಮತ್ತು ಮನೆ ಆಗ್ಲಿ, ನಿಮ್ಮ ಕುಟುಂಬ ಸದಸ್ಯರನ್ನಾಗ್ಲಿ ಒಂದ್ ಸ್ವಲ್ಪ ಪರಿಚಯ ಮಾಡಿಸ್ಕೊಡಿ. ಹೇಗೆ ಬದುಕು ಬದಲಾಗಿದೆ ಅನ್ನುವಂಥದ್ದನ್ನು ಜನಕ್ಕೆ ತೋರಿಸೋಣ. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ಆದರ್ಶವಾಗಿ ನಿಲ್ಲೋದೇ ಬದುಕಲ್ಲಿ ಬದಲಾವಣೆಗಳನ್ನ ಕಂಡುಕೊಂಡಾಗ. ಸರಿ ಸರ್, ಖಂಡಿತವಾಗಿ ತೋರಿಸ್ತೀನಿ. ಇವರು ನಮ್ಮ ಜಯರಾಮ್ ಅಂತ ನಮ್ಮ ಮಗ, ಒಬ್ಬನೇ ಮಗ. ಹೌದಾ? ಅವನಿಗೆ 3 ಜನ ಮಕ್ಕಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಒಂದೊಳ್ಳೆ ಫೋಟೋ ತೆಗೆಸ್ಕೊಂಡಿದಿರಲ್ಲ ಸರ್, ಯಾವ ಟೈಮಲ್ಲಿ ಅದು? ಸಿದ್ದರಾಮಯ್ಯನವರು ಅಲ್ಲಿ ಸ್ಲಮ್ ಅಲ್ಲಿ ಒಂದು ಮನೆ ಕಟ್ಸಿದ್ದೆ ಚಿಕ್ಕದಾಗಿ. ಆ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ರು. ಹೌದಾ? ಮೇಯರ್ ಆದಾಗ್ಲೂ ಸ್ಲಮ್ ಅಲ್ಲೇ ಇದ್ರಿ? ಮೇಯರ್ ಆದ್ರೂ ಸ್ಲಮ್ ಅಲ್ಲಿ ಇದ್ದೆ ನಾನು. 2096ರಲ್ಲಿ ಮೇಯರ್ ಆದೆ, ಕಾರ್ಪೊರೇಟರ್ ಆದೆ. 2000-2001 ಮೇಯರ್ ಆದೆ. 96ರಲ್ಲಿ ಕಾರ್ಪೊರೇಟರ್ ಆಗಿದ್ದಾಗ್ಲೂ ನಾನು ಕಸ ಗುಡಿಸ್ತಾ ಇದ್ದೆ ಜಾಬ್ ಫ್ಯಾಕ್ಟ್ರಿಗೆ ಹೋಗಿ. ಹೌದಾ?
2 ವರ್ಷ ಆಮೇಲೆ ಜವಾಪೇಟೆ 98 ಕ್ಲೋಸ್ ಆಯ್ತು. ನಂತರ ಈ ಕಡೆ ಫುಲ್ ಟೈಮ್ ರಾಜಕೀಯಕ್ಕೆ ಸಮಾಜ ಸೇವೆಗೆ ಬಂದ್ಬಿಟ್ಟೆ. ಅಲ್ರಿ ಸರ್, ಕಾರ್ಪೊರೇಟರ್ ಕಸ ಗುಡಿಸೋ ಕೆಲಸ ಮಾಡಿಸೋದು ನೀವು ಮಾಡ್ತಿದ್ರಿ ಅಂತ ಮಾಡ್ತಾ ಇದ್ದೆ. ಇಲ್ಲಲ್ಲ, ಕಾರ್ಪೊರೇಷನ್ ಜಾಬ್ ಫ್ಯಾಕ್ಟ್ರಿಲಿ ಒಂದು ಫ್ಯಾಕ್ಟ್ರಿ ಅದೇ ಕೆಲಸ ಮಾಡ್ತಾ ಇದ್ದಲ್ಲ. ಅಲ್ಲೇನ್ ವ್ಯತ್ಯಾಸ ಕಾಣಲಿಲ್ಲ. ಕಾರ್ಪೊರೇಟರ್ ಆದ್ರೂ ಮಾಮೂಲಿ ಕೆಲಸ ಮಾಡ್ಬೇಕು. ಎಷ್ಟು ಖರ್ಚು ಮಾಡಿದ್ರಿ ಸರ್ ಎಲೆಕ್ಷನ್? ಎಲ್ಲಿ ಮೇಯರ್ಗ ಕಾರ್ಪೊರೇಟರ್ಗೆ 63,000 ರೂಪಾಯಿ ಖರ್ಚಾಯ್ತು. ಹೆಂಗ್ ಜೋಡಿಸಿ ಇಟ್ಟಿದ್ರಿ? ಎಷ್ಟು? 63,000 ಅಂದ್ರೆ ಸಿದ್ದರಾಮಯ್ಯನವರು ಒಂದು 25,000 ಕೊಟ್ರಾಗ. ಓಕೆ. ಆಮೇಲೆ ನಮ್ಮ ಸ್ನೇಹಿತರುಗಳು ಒಂದು 5,000, ಒಬ್ರು 5,000. ಆಮೇಲೆ ನಮ್ಮ ರಿಲೇಷನ್ ಒಬ್ರು ಚಿನ್ನದ ಒಡೆ ಮಡಿಗೆ 15,000 ಕೊಟ್ರು. ಓಕೆ. ಒಟ್ಟು 68,000 ರೂಪಾಯಿ ಕಲೆಕ್ಷನ್ ಆಯ್ತು. 63,000 ರೂಪಾಯಿ ಖರ್ಚಾಯ್ತು. 5,000 ರೂಪಾಯಿ ಉಳಿತು. ಆಗ ಬಟ್ ರಿಲೇಟಿವ್ಸ್ ಆ ಟೈಮಲ್ಲಿ ಪಾಪ ನಿಂತ್ಕೊಂಡ್ರಲ್ಲ. ಆಮೇಲೆ ನಾನ್ ನಿಂತಿದ್ದ ಜಾಗದಲ್ಲಿ ಹೆಚ್ಚಿಗೆ ಪೌರ ಕಾರ್ಮಿಕರಿದ್ರು, ಮುಸ್ಲಿಮ್ಸ್ ಇದ್ರು. ಆಮೇಲೆ ಅಲ್ಲಿ ನಮ್ಮ ಮಾದಿಗ ಸಮಾಜದ ಮಾದಿಗ ಸಮಾಜದ ಇನ್ನೊಬ್ರು ಸುನಂತ್ ಕುಮಾರ್ ನಿಂತಿದ್ರು ಕಾಂಗ್ರೆಸ್ ಇಂದ. ನಾನು ದಳದಿಂದ ನಿಂತಿದ್ದೆ. ಓಕೆ. ಸಿದ್ದರಾಮಯ್ಯ ಕೊಡ್ಸಿದ್ರಲ್ಲ, ದಳದಿಂದ ನಿಂತಿದ್ದೆ. ಆಗ ಅಲ್ಲಿ ಆ ಪೌರ ಕಾರ್ಮಿಕರೆಲ್ಲ ₹1 ಇಲ್ದಾನೆ ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡು, ಅವ್ರ ಮನೆಯಲ್ಲೇ ಮಲಗಿಸ್ಕೊಂಡು ಅವರೇ ದುಡ್ಡು ಹಾಕಿದ್ದಾರೆ ನಿಮ್ಮ ಎಲೆಕ್ಷನ್. ನಮ್ಮ ಎಲೆಕ್ಷನ್ಗೆ ಎಷ್ಟು ಕೊಟ್ಟಿದ್ರು ಒಂದೊಂದು ಮನೆಯಿಂದ? ಒಂದು 1,000, 2,000, 500. ಮತ್ತೆ ಅವ್ರ ದಿನ ನನ್ನ ಜೊತೆ ಹ್ಯಾಂಡ್ ಬಿಲ್ ಹಂಚಕ್ ಹೋಗ್ತೇವಲ್ಲ, ಅವ್ರಿಗೆಲ್ಲ ಊಟ ಕೊಡ್ತಾ ಇದ್ರು. ಓಕೆ. ಅಂತ ಎಲೆಕ್ಷನ್ ಮಾಡಿದ್ರು ಆಗ. ಬಹಳ ಪ್ರೀತಿಯಿಂದ ಜನನೇ ಓಟ್ ಹಾಕಿದ್ರು ಪೌರ ಕಾರ್ಮಿಕರು. ನಮ್ಮ ಹುಡುಗ ಫಸ್ಟ್ ಟೈಮ್ ನಿಂತವನೇ, ನಮ್ಮ ಸಮಾಜದ ಒಬ್ಬ ಬರ್ಲಿ ಅಂತ ಹೇಳಿ ಬಹಳ ಇಂಟ್ರೆಸ್ಟ್ ಇಂದ ಇಡೀ ಊರೂರೇ ನಿಂತ್ಕೊಂಡು ನನಗೆ ವೋಟ್ ಮಾಡ್ತು. ಗುಡ್. ವೀಕ್ಷಕರೇ, ಈಗ ನಾವು ನಿಂತಿರುವಂತದ್ದು ನಾರಾಯಣ ಅವರ ಕಚೇರಿ. ಸೊ ಈ ಕಚೇರಿಯಲ್ಲಿ ನೀವು, ನಾನು ಬಂದಿರೋದು ಇವತ್ತು ಮಧ್ಯಾಹ್ನದ ಸಮಯ, ಹಾಗಾಗಿ ನಿಮಗೆ ಜನ ದಟ್ಟಣೆ ಆ ರೀತಿಯಲ್ಲಿ ಕಾಣಿಸೋದಿಲ್ಲ. ಇಲ್ಲ ಅಂತಂದ್ರೆ ಯೂಶಲಿ ಜನ ಬರ್ತಾನೆ ಇರ್ತಾರೆ. 2023ರಲ್ಲಿ ನಾನು ಮಾತಾಡ್ಸೋದಕ್ಕೆ ಬಂದಂತಹ ಸಂದರ್ಭದಲ್ಲೂ ಫುಲ್ ಜನ ಇದ್ರು. ಯಾಕೆ ಅಷ್ಟೊಂದು ಪ್ರೀತಿ ಪೌರ ಕಾರ್ಮಿಕರಿಗೆ ನಿಮ್ಮ ಮೇಲೆ? ಅವ್ರಿಗೆ ಏನೋ ಇಲ್ಲಿ ಬಂದ್ರೆ ಕೆಲಸ ಆಗುತ್ತೆ, ಒಂದು ಪ್ರೀತಿಯಿಂದ ಮಾತಾಡಿಸ್ತೀನಿ. ಅವ್ರಿಗೆ ಕಷ್ಟ ಸುಖ ಕೇಳ್ತೀನಿ, ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀನಿ. ಅವ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡ್ತೀನಿ. ಅವ್ರದ್ದು ಏನೇ ಸಮಸ್ಯೆಗಳಿದ್ರು, ಅವ್ರ ಸಮಸ್ಯೆಗಳು ಏನೇ ಇದ್ರು ಇಲ್ಲಿ ಬಂದು ತಿಳಿಸ್ತಾರೆ ನನಗೆ. ಓಕೆ. ನಾನು ಸಂಬಂಧಪಟ್ಟವ್ರಿಗೆ ಫೋನ್ ಮುಖಾಂತರ ಅಥವಾ ಲೆಟರ್ ಮುಖಾಂತರ ಹೇಳೋದು. ಈ ನಮ್ಮ ಸಮಾಜಕ್ಕೆ ಯಾರು MLAಗಳು, ಮಂತ್ರಿಗಳು, ಕಾರ್ಪೊರೇಟರ್ಗಳು ಯಾರು ಇಲ್ಲ. ಹಾಗಾಗಿ ಜನ ಎಲ್ಲ ನನ್ನನ್ನೇ ನಂಬ್ಕೊಂಡು ನನ್ನ ಹತ್ರಕ್ಕೆ ಬರ್ತಾರೆ. ಬಂದು ಎಲ್ಲ ಅವ್ರ ಕೆಲ್ಸಗಳೆಲ್ಲ ತಿಳಿಸ್ತಾರೆ, ಅವ್ರ ಕಷ್ಟ ಸುಖ ಹೇಳ್ತಾರೆ. ಆ ಕೆಲಸ ನಿರಂತರವಾಗಿ ಮಾಡಿದ್ವಿ. ಅದಕ್ಕೆ ಅವ್ರಿಗೋಸ್ಕರನೇ ಆಫೀಸ್ ರೂಮ್ ಕಟ್ಟಿರೋದು. ಇನ್ ಯಾರು ಬೇರೆ ಸಮಾಜದವ್ರು ಯಾರು ಬರಲ್ಲ ಇಲ್ಲಿ. ಎಷ್ಟು ಜನ ಬರ್ತಾರೆ ಸರ್ ಡೈಲಿ? ಎಷ್ಟು ಬರ್ತಾರೆ? ಒಂದೊಂದ್ಸಲ ಲಾಟ್ ಬರ್ತಾರೆ. ಒಂದೊಂದ್ಸಲ 10-20 ಜನ ರೆಗ್ಯುಲರ್ ಆಗಿ ಬೆಳಗ್ಗೆ ಹೊತ್ತಿರ್ತಾರೆ, ಸಂಜೆ ಹೊತ್ತಿರ್ತಾರೆ. ಓಕೆ. ಈ ಮನೆ ಕಟ್ಸಿ ಎಷ್ಟು ವರ್ಷ ಆಯ್ತು ಸರ್? 7 ವರ್ಷ ಆಗಿದೆ. ಓಕೆ. ಇದು ತಂದೆ ತಾಯಿ? ಇಲ್ಲ, ನಾನು ನಮ್ಮ ಮಿಸ್ಸಸ್. ಓಕೆ. ಯಾವ ಇಸ್ವಿಯಲ್ಲಿ ಅದು ಪೈಂಟ್ 82 ಅಲ್ಲಿ ಮದುವೆ ಆಗಿದ್ದು. ಮದುವೆ ಆಗಿದ್ದ ಸಂದರ್ಭ ಅದು. ಇಲ್ಲೊಂದು ಫೋಟೋ ಇದೆ. ಅದು ಯಾರು ಅಭಿಮಾನಿಗಳು ಕೊಟ್ಟಿದ್ದ? ಅಭಿಮಾನಿಗಳು ರೈಟಿಂಗ್ ಮಾಡಿ. ಬಟ್ ಬಹಳ ಅಭಿಮಾನ ಇಟ್ಕೊಂಡಿದಾರಲ್ಲ ಸರ್? ಹೌದೌದು. ಇಡೀ ಇಂಡಿಯಾ, ಇದು ಕರ್ನಾಟಕದ ಪೂರ್ತಿ, ಬೀದರಿಂದ ಚಾಮರಾಜನಗರ ತನಕ. ನಾನು ಕೋಲಾರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್, MP ಕ್ಯಾಂಡಿಡೇಟ್ ಒಬ್ರು ನಿಂತಿದ್ರು. ಸರಿ, ನನಗೆ ಕಾಂಗ್ರೆಸ್ ಪಾರ್ಟಿಯಿಂದ ಹೋಗೋದು ಸ್ವಲ್ಪ ಕ್ಯಾನ್ವಾಸ್ ಮಾಡೋ ಪೌರ ಕಾರ್ಮಿಕರೆಲ್ಲ ಇದ್ದಾರೆ ಅಂತ ಹೇಳಿ ನಾನು ಕ್ಯಾನ್ವಾಸ್ ಹೋದೆ. ಅಲ್ಲಿ ಬೆಳಗ್ಗೆ ಹೋದೆ 11-11:30. ಮನೆಗೆ ಹ್ಯಾಂಡ್ ಬಿಲ್ ಹಂಚ್ತಾ ಇದ್ದೆ. ಅಲ್ಲೊಬ್ರು ಬಂದ್ಬಿಟ್ರು, ಒಬ್ಬಮ್ಮ ಗಂಡ ಹೆಂಡತಿ ಬಂದು ನಾವ್ ನೋಡಿ ಕಾಲಿಗೆ ಬಿದ್ಬಿಟ್ರು. ಅವ್ರು ಯಾರು ಅವ್ರಿಗೆ ಗೊತ್ತೇ ಇಲ್ಲ, ನಾನು ನೋಡಿಲ್ಲ ಫಸ್ಟ್ ಟೈಮ್. ಅವ್ರು ಬೋವಿ ಸಮಾಜದವ್ರು. ಸಾರ್ ಬನ್ನಿ ಸರ್ ಒಳಗಡೆ ಕರ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ನಂದು ಸಿದ್ದರಾಮಯ್ಯ ಫೋಟೋ ಹಾಕವ್ರೆ. ನನಗೆ ಆಶ್ಚರ್ಯ. ಆಮೇಲೆ ಕೇಳ್ದೆ, ಇಲ್ಲ ಸರ್ ನಿಮ್ಮಿಂದ ಊಟ ಮಾಡ್ತಾ ಇದ್ದೀನಿ, ನೀವು ಪರ್ಮಿಟ್ ಮಾಡಿಸಿದೀರಾ? 29,000 ಜನ ಪರ್ಮಿಟ್. ನನಗೂ ನನ್ನ ಗಂಡನಿಗೆ ಪರ್ಮಿಟ್ ಆಗಿದೆ. ಆಗ 15,000 ಸಂಬಳ ಸಿಗ್ತಾ ಇತ್ತು. ಇಬ್ಬರಿಂದ 80,000 ಸಿಗ್ತಾ ಇತ್ತು ಸಂಬಳ. ಅಷ್ಟು ಸಂತೋಷ ಪಡ. ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಹೇಳಿ ಮನುಷ್ಯನಿಗೆ. ಬಟ್ ಹೋರಾಟದ ಸಾರ್ಥಕತೆ ತುಂಬಾ ದೊಡ್ಡ ಪ್ರಮಾಣದಲ್ಲೇ ಇದೆ ನಿಮ್ಗೆ. ತುಂಬಾ ಹೋರಾಟಗಳು ಮಾಡಿ ಜೈಲ್ಗೆ, ಪೊಲೀಸ್ ಸ್ಟೇಷನ್ ಜೈಲ್ಗಳೆಲ್ಲ ಹಾಕಿದ್ರು.
ದೊಡ್ಡ ಭಯಂಕರ ಹೋರಾಟಗಳು ಮಾಡಿದೆ. ಯಾವತ್ತು ಸಾಕು ಅನ್ಸಿಲ್ವಾ ಈ ಹೋರಾಟದ ಬದುಕು? ಈಗ ಸಾಕನ್ನಿಸ್ತೈತೆ, ವಯಸ್ಸಾಗ್ತೈತೆ, ಆರೋಗ್ಯ ಸರಿ ಇಲ್ಲ, ಒಂದ್ ಸ್ವಲ್ಪ ಕೆಲಸ ಇದೆ. ಒಂದು ಈ ಗಟಾರದಲ್ಲಿ ಕೆಲಸ ಮಾಡೋರ್ಗು ಒಂದು ಕಾಯಮಾತಿ ಆಗ್ಬೇಕು. ಇನ್ನೂ ಒಂದು 6800 ಜನ ಪೌರ ಕಾರ್ಮಿಕರು ಕಾಯಮಾತಿ ಆಗ್ಬೇಕು. ಓಕೆ. ಮತ್ತೆ ಈ ವಾಹನ ಚಾಲಕರು ಅಂತ ಇದೆ, ಸ್ವಚ್ಛತಾ ವಾಹನ ಚಾಲಕರು, ಅವ್ರಿಗೊಂದು ಕಾಯಮಾತಿನ ನೇರಪಾವತಿ ಮಾಡಿಸ್ಬೇಕು. ಅದಷ್ಟಾದ್ರೆ ನನ್ನ ಜೀವನ ರಸ್ಟ್ ಲೈಫ್ ತಗೊಳ್ಳುವಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಓಕೆ. ಅದ್ರ ಬಗ್ಗೆ ದಿನ ವಾರಕ್ಕೆ 2 ಸಲ ಬೆಂಗಳೂರು ಹೋಗೋದು, ಅಧಿಕಾರಿಗಳು CM ಗಮನಕ್ಕೆ ತಂದೆ ಎಲ್ಲ ಮಾಡ್ತಾ ಇದ್ದೀನಿ. ಶೀಘ್ರದಲ್ಲಿ ಆಗುತ್ತೆ. ಓಕೆ. ಸೊ ವೀಕ್ಷಕರೇ, ಈಗ ನಾವು ನಿಂತಿರೋದು ನಾರಾಯಣ್ ಅವರ ಮನೆಯ ಹಾಲ್ ಇದು. ಸೊ ಇಡೀ ಕುಟುಂಬದ ಸದಸ್ಯರು ಕೂತ್ಕೊಳ್ಳುವಂತಹ ಜಾಗ, ಮತ್ತು ಒಂದು ಸ್ವಲ್ಪ ಹೊತ್ತು ಸಮಯ ಇದ್ರೆ ಟಿವಿ ನೋಡೋದಾಗ್ಲಿ ಅಥವಾ ಸಿನಿಮಾಗಳನ್ನ ವಾಚ್ ಮಾಡುವಂಥದ್ದು. ಇಲ್ಲೂ ಕೂಡ ನೀವು ನೋಡಬಹುದು ಸ್ವಾಮಿ ವಿವೇಕಾನಂದ ಅವರ ವಿಗ್ರಹ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬುದ್ಧ, ಬಸವ, ಅಂಬೇಡ್ಕರ್ ಈ ತತ್ವಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಫಾಲೋ ಮಾಡುವಂಥವ್ರು. ಅದರ ಜೊತೆಗೆ ಇವರ ತತ್ವಗಳಿಂದ ಮತ್ತು ಇವರುಗಳು ಕೊಟ್ಟಂತಹ ಶಕ್ತಿಯಿಂದನೇ ಬದುಕು ಬದಲಾಗಿದೆ ಅನ್ನುವಂಥದ್ದಕ್ಕೆ ನೇರ ಉದಾಹರಣೆ ನಾರಾಯಣ ಅವರು. ಖಂಡಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೇರಣೆ, ಅವರ ಶಕ್ತಿ, ಅವ್ರ ಜೀವನ ಚರಿತ್ರೆ ಎಲ್ಲ ಓದಿದ್ದೀನಿ. ಅವ್ರು ಎಷ್ಟು ಕಷ್ಟಪಟ್ಟು ನಮ್ಮ ಸಮಾಜಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿಕೊಂಡು ಸಮಾಜದಲ್ಲಿ ಅವರು ನಿಶ್ಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಸಂವಿಧಾನ ಬರೆಯಕ್ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಾವಿಂತ ಕಡೆ ಇರಕ್ ಆಗ್ತಾ ಇರ್ಲಿಲ್ಲ, ಊರಿಂದ ಆಚೆ ಇರ್ಬೇಕಾಗಿತ್ತು. ಓಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋದ್ರಿಂದ ನಾವು ಊರ್ ಮಧ್ಯೆ ಇದ್ದೀವಿ, ಇಂತ ಜಲದಲ್ಲಿದ್ದೀವಿ, ಮೇಯರ್ ಆಗ್ಲಿಕ್ಕೆ ಅವಕಾಶ ಅವ್ರು ಕೊಟ್ಟಿರೋ ಭಿಕ್ಷೆನೆ. ಅದೇ ಇಲ್ಲಾಂದ್ರೆ ಎಲ್ಲಿ ಮೇಯರಕ್ ಆಗ್ತಾ ಇತ್ತು ಅಲ್ವಾ? ಹೌದು. ಅದರಿಂದ ಅವರೇ ನಮ್ಗೆ ನಿಜವಾದ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸರ್, ನನಗ್ ಬಹಳ ಆಶ್ಚರ್ಯ ಆಗುದು ಅಂತಂದ್ರೆ, ಕಳೆದ ಬಾರಿಯೂ ಕೂಡ ಮಾತಾಡೋ ಟೈಮಲ್ಲಿ ನೀವು ಹೇಳಿದ್ರಿ, ನಮ್ಮ ತಂದೆ ತಾಯಿಯವರು ದಸರಾ ಸಂದರ್ಭದಲ್ಲಿ ಕುದುರೆಗಳು ಹೋಗುವಂತಹ ಸಂದರ್ಭದಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ರು ದಾರಿಯುದ್ದಕ್ಕೂ. ಬಟ್ ಒಂದಷ್ಟು ವರ್ಷಗಳು ಕಳೆದ ನಂತರ ನೀವು ಅದೇ ಕುದುರೆ ಮೇಲೆ ಮೇಯರ್ ಆಗಿ ಬರ್ತೀರಿ. ಹೌದು, ಅದು ಒಂದು ಮಿರಾಕಲ್ ಅಂತ ಹೇಳ್ಬೋದು. ನಾನು ಮೇಯರ್ ಆದ್ಮೇಲೆ ದಸರಾ ಬರುತ್ತೆ, ಆ ಸಂದರ್ಭದಲ್ಲಿ ಕುದುರೆ ಮೇಲೆ ಹೋಗೋ ಒಂದು ಅವಕಾಶ ಸಿಗುತ್ತೆ. ನಾನು ದಸರಾ ಇನ್ನೇನು ತಿಂಗಳಿರುತ್ತೆ, ಆಗ ಸಿದ್ದರಾಮಯ್ಯನವರು ಜಲದರ್ಶಿ ಬಂದಿರ್ತಾರೆ. ದಸರಾ ಬರ್ತಾ ಇದೆ, ಕುದುರೆ ಪ್ರಾಕ್ಟೀಸ್ ಮಾಡ್ತಾ ಇದೆಯೇನೋ ಅಂದ್ರು. ಇಲ್ಲ ಸರ್, ಕುದುರೆ ಪ್ರಾಕ್ಟೀಸ್ ಇಲ್ಲ ಸರ್, ಅದು ಎತ್ತರ ಇದೆ, ನಾನು ಕುಳ್ಳಿಗಿದ್ದೀನಿ, ಬಿದೋಗ್ಬಿಡ್ತೀನಿ ಅಂತ ಹೆದರಿಕೆ ಅಂದೆ. ಹಂಗೆಲ್ಲ ಹೇಳ್ಬೇಡ, ಅವ್ರು ಹೇಳಿದ್ದು ನಿಮ್ಮ ಅಪ್ಪ ಅಮ್ಮ ಇಬ್ರು ಮತ್ತೆ ನಿಮ್ಮ ಸಮಾಜ ದಸರಾ ಸಂದರ್ಭದಲ್ಲಿ ಈ ಕುದುರೆಗಳು, ಆನೆಗಳು ಹೋಗ್ತಾ ಇದ್ದಾರೆ, ಲದ್ದಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನಿನಗೆ ಮೈಸೂರು ಮಹಾರಾಜ ಸ್ಥಾನದಲ್ಲಿ ಕೂರಿಸಿದ್ದೀನಿ, ನೀನು ಆ ಕುದುರೆ ಮೇಲೆ ಹೋಗ್ಬೇಕು, ನಾನ್ ಕಣ್ ತುಂಬಾ ನೋಡ್ಬೇಕು ಅದನ್ನ. ಸರಿ ಅಂತ ಆಮೇಲೆ ಒಂದ್ 15 ದಿವಸ ಬೆಳಗ್ಗೆ 6 ಗಂಟೆಗೆ ಎದ್ದು ಕುದುರೆ ಹಾರ್ಸ್ ಟ್ರೈನಿಂಗು ಮಾಡ್ಕೊಂಡು ಆಮೇಲೆ ದಸರಾದಲ್ಲಿ ಹೋಗ್ತಾ ಇದ್ದೆ. ಏನೋ ಅದೇ ಖುಷಿ, ಇಂಥ ಒಂದು ಅವಕಾಶ ಒದಗಿ ಬಂದಿದೆಯಲ್ಲಪ್ಪ ಅಂತ. ಆ ಥರ ಆ ಸನ್ನಿವೇಶ. ಜನ ಎಲ್ಲ ಹೋಗೋರು, ನಾರಾಯಣ ಮೇಯರು ಸುಮಾರು ಜನ ಪರಿಚಯ ಇತ್ತಲ್ಲ, ಕಾರ್ಪೊರೇಟರ್ ಆಗಿ ಮತ್ತೆ ಪೌರ ಕಾರ್ಮಿಕ ಸಮಾಜದವರು. ಆ ತರ ಒಂದು ಸನ್ನಿವೇಶ. ಆ ಕುದುರೆ ಮೇಲೆ ಕೂತ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಏನಿತ್ತು ಮೈಂಡ್ ಅಲ್ಲಿ ನಿಮಗೆ? ಏನೋ ಒಂಥರ ಆಶ್ಚರ್ಯ, ಒಂದು ಏನೋ ಗಾಬರಿ. ನಾನು ಕುದುರೆ ಪ್ರಾಕ್ಟೀಸ್ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಕುದುರೆ ಇದಿದೆ, ರೇಸ್ ಕೋರ್ಸ್, ಅಲ್ಲಿಂದ ಒಬ್ರು ಕುದುರೆ ಕಲ್ಸ್ಕೊಟ್ಟು ಟ್ರೈನರ್ಸ್ ಕಲ್ಸ್ಕೊಟ್ಟಿದ್ರು. ನಾನು ಆ ಕುದುರೆ ತಗೊಂಡು ನಮ್ಮ ಏರಿಯಾ ಸ್ಲಮ್ಗೆ ಬಂದ್ಬಿಟ್ಟಿದೆ ಓಡಿಸ್ಕೊಂಡು. ಇಡೀ ಸ್ಲಮ್ ಅಲ್ಲಿ ಮಕ್ಕಳು ಎಲ್ಲ ಖುಷಿ ನಾನು ಕುದುರೆ ಮೇಲೆ ಬಂದಿದ್ದಕ್ಕೆ. ಅದೆಲ್ಲ ಒಂದು ಬಹಳ ಥ್ರಿಲ್ಲಿಂಗ್ ಆಗಿ ನಮ್ದು ಒಂದು ಘಟನೆಗಳು ನಡೆದೋಗ್ತವೆ. ಬಹಳ ಸಂತೋಷದ ವಿಷಯ ಅವೆಲ್ಲ. ಓಕೆ. ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳನ್ನ ಈ ರೀತಿ ಗುರುತಿಸುವಂತದ್ದಾಗ್ಲಿ, ಅವರನ್ನ ಬೆಳೆಸುವಂತದ್ದಾಗ್ಲಿ, ಈ ಪ್ರಕ್ರಿಯೆಗಳು ಇನ್ನೂ ಇದೆಯಾ ಅವರಲ್ಲಿ? ಇದೆ, ಅವ್ರ ಯಂತ್ರವಾಗಿದೆ. ಅದ್ರ ಬಗ್ಗೆನೇ ಕಾಳಜಿ ಇದೆ ಅವ್ರಿಗೆ. ಅವರು ಮನಸ್ಥಿತಿನೇ ದೇವರಾಜ ಅರಸು ಅವರು ಯಾವ ರೀತಿ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಬೆಳೆಸಬೇಕು ಅನ್ನೋದ್ರ ಮನಸ್ಥಿತಿ ಈಗಲೂ ಸಿದ್ದರಾಮಯ್ಯನವ್ರಲ್ಲಿದೆ. ಹೆಂಗೆ ಪರಿಚಯ ಆಗಿದ್ದು ಹೇಗೆ? ಎಲ್ಲಿ ಭೇಟಿ ಆದ್ರಿ ಮೊದಲು ಸಿದ್ದರಾಮಯ್ಯ ಅವರನ್ನ?
ನಾನು ಸಿದ್ದರಾಮಯ್ಯನವ್ರಿಗಿಂತ ವೇದಾಂತ ಎಮ್ಗೆ ಅಂತ ಈ ಏರಿಯಾದಲ್ಲಿ MLA ಆಗಿದ್ರು. ನಾನು ಹೋರಾಟ ಮಾಡಿಕೊಂಡು ಸ್ಲಮ್ ಸಂಘಟನೆ ಮಾಡಿಕೊಂಡು ಮೈಸೂರು ಜಿಲ್ಲೆಯಲ್ಲಿ ಅವ್ರ ಪರ ಹೋರಾಟ ಮಾಡಿಕೊಂಡು ಸ್ಟ್ರೈಕ್ಗಳು ಮಾಡ್ಕೊಂಡಿದ್ದೆ. ಅವ್ರ ಸಂಪರ್ಕ ಎಲೆಕ್ಷನ್ ಬಂದಾಗ ಅವರು ಕರೆಸ್ತರು ವೇದಾಂತ ಎಮ್ಗೆ ಅಂತ, ಬ್ರಾಹ್ಮಣರ ಸಮಾಜ. ಅವ್ರು ಬ್ರಾಹ್ಮಣರು ಅಂತಾನೆ ಅವ್ರ ಮನೆಯಲ್ಲಿ ಪೂರ್ತಿ ಸ್ವಾತಂತ್ರ್ಯ ಆಯ್ತು. ಅವ್ರ ಜೊತೆ ಊಟ ತಿಂಡಿ ಮಾಡ್ತಾ ಇದ್ದು. ಅವರು ತುಂಬಾ ನನ್ನ ಬೆಳೆಸಲು 1985 ಕರ್ನಾಟಕ ಸ್ಲಮ್ ಬೋರ್ಡ್ ಡೈರೆಕ್ಟರ್ ಮಾಡಿದ್ರು. ಅವರು ರಾಮಕೃಷ್ಣ ಹೆಗಡೆ ಹತ್ರ ಕರ್ಕೊಂಡೋಗಿ, ರಾಮಕೃಷ್ಣ ಹೆಗಡೆ ಹತ್ರ ನಿಕಟ ಸಂಪರ್ಕ ಇತ್ತು. ಅವರು ಹೋಗ್ತಾ ಇದ್ದಲ್ಲ ಮಾತಾಡ್ಸೋರು, ಏನ್ ನಾರಾಯಣ್ ಚೆನ್ನಾಗಿ ಅವ್ರಿಗೆ ಹೇಳಿ ಸ್ಲಮ್ ಬೋರ್ಡ್ ಡೈರೆಕ್ಟರ್ ಮಾಡಿದ್ರು 85. ಆವಾಗಿಂದ ಎಮ್ಗೆ ಜೊತೆ ಇದ್ನಲ್ಲ. ಆಗ ಸಿದ್ದರಾಮಯ್ಯ ಇವರು MLA ಆಗಿದ್ರು. ಸಿದ್ದರಾಮಯ್ಯನವರು MLA ಆಗಿ ಮಿನಿಸ್ಟರ್ ಆಗಿದ್ರು, ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್. ಕರ್ಕೊಂಡು ಹೋಗ್ತಾ ಬರ್ತಾ ಇದ್ದು, ಹಂಗೆ ಪರಿಚಯ ಆಗ್ತಾ ಇತ್ತು, ಮಾತಾಡ್ಸೋರು ಅಷ್ಟೇ. ನಂತರ MLA ಇವ್ರು ವೇದಾಂತ ಎಮ್ಗೆ ಅವರು ಸೋತರು. ಆಗ ಸಿದ್ದರಾಮಯ್ಯನವರು ನನ್ನ ಅವ್ರು ಸತ್ತೋದ್ರ ನಿಮ್ ಗುರುಗಳು, ಈಗ ನಾನೇ ನನ್ ಗುರು, ನೀನ್ ನನ್ನ ಜೊತೆ ಇರು ಅಂದ್ರು. ಹಂಗಾಗಿ ಅವ್ರ ಜೊತೆ ನಿಕಟ ಸಂಪರ್ಕ ಆಯ್ತು. ಸರ್, ಈಗ ಲೈಕ್ ಆರಂಭಿಕ ಹಂತದಲ್ಲಿ ನೀವು ಹೇಳ್ತಾ ಇದ್ರಿ ಬದುಕಲ್ಲಿ ಬಹಳ ಕಷ್ಟ ಇತ್ತು, ನಮಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡೋದಾಗ್ಲಿ, ಊಟ ಕೊಡೋದಕ್ಕೂ ಕೂಡ ಒಂದಷ್ಟು ಕಷ್ಟ ಆಗ್ತಾ ಇತ್ತು ಅಂತ. ನಿಜವಾಗ್ಲೂ ಆ ದಿನಗಳನ್ನ ನೆನ್ಪು ಮಾಡಿಕೊಂಡ್ರೆ ಲೈಕ್ ನಾವ್ ಇಂತಹ ಹಾದಿಯಲ್ಲಿ ಬಂದ್ವಾ ಅನ್ನುವಂಥದ್ದು ಅನ್ಸುತ್ತಾ ನಿಮ್ಗೆ ಈಗ್ಲೂ? ಅನ್ಸುತ್ತೆ. ಆ ಹಾದಿನ ಮರ್ತರೆ ಕಷ್ಟ ಆಗುತ್ತೆ. ಆ ಹಾದಿನ ಯಾವ ಕಾರಣಕ್ಕೂ ಮರಿಬಾರ್ದು. ಆ ಹಾದಿ ಮರ್ತರೆ ನಾವು ಸಮಾಜ ಮರ್ತಂಗೆ. ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ಅದು ಮನಸ್ಸಲ್ಲಿ ಇರ್ಲೇಬೇಕು. ಅದು ಆವಾಗ ಸಮಾಜದ ಬಗ್ಗೆ ನಮ್ಗೆ ಕಾಳಜಿ ಇರುತ್ತೆ. ಇನ್ನು ಏನಾದ್ರು ಮಾಡ್ಬೇಕು ಸಮಾಜಕ್ಕಂತ ಒಂದು ಉತ್ಸಾಹ ಇರುತ್ತೆ. ಸರ್, ಸಿದ್ದರಾಮಯ್ಯ ಅವರು ನೀವು ಮೇಯರ್ ಆಗ್ಬೇಕು ಮತ್ತು ಆ ಕುದುರೆಯ ಮೇಲೆ ಸವಾರಿ ಮಾಡ್ಕೊಂಡು ಬರ್ಬೇಕು ಅನ್ನುವಂಥ ಕನಸನ್ನು ಇಟ್ಟಿದ್ರು ಅಂತ ಹೇಳ್ತಾ ಇದ್ರಿ. ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರ ನಾನು ಒಂದಲ್ಲ ಒಂದು ದಿನ ಅದೇ ಕುದುರೆ ಮೇಲೆ ಸವಾರಿ ಮಾಡಿ ಬರ್ತೀನಿ ಅಂತ ದಸರಾ ಟೈಮಲ್ಲಿ? ಯಾವ ಕಾರಣಕ್ಕೂ ನಾನು ಕಾರ್ಪೊರೇಟರ್ ಆಗ್ತೀನಿ ಅಂತ ಕನಸು ಇರ್ಲಿಲ್ಲ. ಒಂದೇ ಕೆಲಸ, ಈ ಪೌರ ಕಾರ್ಮಿಕ ಪರ, ಸ್ಲಮ್ ಜನರ ಪರ ಹೋರಾಟ ಮಾಡಿ ಅವ್ರ ಹಕ್ಕುಗಳಿಗಾಗಿ, ಅವ್ರ ಸಮಸ್ಯೆಗೆ ಹೋರಾಟ ಮಾಡ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಆ ಕಡೆ ಗಮನ ಇತ್ತು ಹೊರತು ನನಗೆ ಅಧಿಕಾರ ಸಿಗುತ್ತೆ, ನಾನು ಮೇಯರ್ ಆಗ್ತೀನಿ, ನಾನು ಚೇರ್ಮನ್ ಆಗ್ತೀನಿ, ಆ ಉದ್ದೇಶನೇ ಸ್ವಲ್ಪ 1% ಇರ್ಲಿಲ್ಲ. ಆಕಸ್ಮಿಕವಾಗಿ ನನಗೆ ಟಿಕೆಟ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಹೋರಾಟ. 96ರಲ್ಲಿ ಕಾರ್ಪೊರೇಷನ್ ಚುನಾವಣೆ ಬರುತ್ತೆ. ಆಗ ಅಲ್ಲಿ BB ಕೆರೆ ಅಂತ ಪೌರ ಕಾರ್ಮಿಕರ ಜಾಗದಲ್ಲಿ ಇನ್ನೊಬ್ರು ಕೃಷ್ಣ ಅಂತ ಅವರು ಇರ್ತಾರೆ, ಅವ್ರು ನಿಲ್ಲಲ್ಲ, ಅವರ ಶಿಷ್ಯನ್ ಕೊಡ್ಬೇಕಂತ ಅವರು ಜನತಾ ಪಕ್ಷದಿಂದ. ನಾನು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ. ನಮ್ಮ ಜನರೆಲ್ಲ ಒತ್ತಾಯ ಮಾಡಿ ಪೌರ ಕಾರ್ಮಿಕರು ಸೇರಿ ಇಲ್ಲಿ ಹೆಚ್ಚಿಗೆ ಇದ್ದೀವಿ, ಪೌರ ಕಾರ್ಮಿಕರು ನಾವು ಗೆಲ್ಲಿಸ್ತೀವಿ, ನೀವು ಅರ್ಜಿ ಹಾಕಿ ಅಂತ. ಅಲ್ಲಿ ತುಂಬಾ ಡಗಫರ್ ಆಗ್ತಾ ಇತ್ತು. ಅವ್ನು ಬಿಟ್ಕೊಡ್ತಾ ಇರಲಿಲ್ಲ ಟಿಕೆಟ್. ಸರಿ, ಕೊನೆಗೆ ಸಿದ್ದರಾಮಯ್ಯನವರು ಜಲದರ್ಶನಿಗೆ ಬಂದಿದ್ರು. ಒಂದು 5,000 ಜನ ಪೌರ ಕಾರ್ಮಿಕರು ಸೇರಿ, ಎಲ್ಲ ಮೈಸೂರು ಜಿಲ್ಲೆಯವರೆಲ್ಲ ಸೇರಿ ಜಲದರ್ಶನಿಗೆ ಸಿದ್ದರಾಮಯ್ಯನ ಗೆಲುವು ಮಾಡೋದು. ಗೇಟ್ಗೆ ಬೀಕ್ ಹಾಕಿ ಜಲದರ್ಶನಿ ಗೇಟ್ಗೆ ಬಿಡಲ್ಲ, ನಮ್ಗೆ ನಾರಾಯಣ್ ಟಿಕೆಟ್ ಕೊಡೋ ತನಕ ನಾವು ಬಿಡಲ್ಲ. ಆಮೇಲೆ ಸಿದ್ದರಾಮಯ್ಯ ಕರ್ಸಿ ರೇಗಾಡಿ ಬೈದೆ, ನನ್ಗೆ ಗೆಲುವು ಮಾಡಿಸ್ತೇ ನೀನು, ನಾನು ನಿನ್ ಪರ ಇದ್ದೀನಿ, ಅವ್ನು ಯಾರು ಆ ಜಾಗದಲ್ಲಿ ಟಿಕೆಟ್ ಬಿಟ್ಟು ಕೊಡ್ತಾ ಇಲ್ಲ ಅಂತ ಹೇಳಿ ಕರ್ಸಿ, ಕೊನೆಗೆ ಅವರೇ ಕರ್ಸಿ ಆ ಪಾರ್ಟಿನ ಕೃಷ್ಣನವ್ರನ್ನ, ಆ ಸಮಾಜಕ್ಕೆ ಒಂದು ಟಿಕೆಟ್ ಕೊಡ್ಬೇಕು, ನೋಡಿ 1000 ಜನ ಬಂದು ಕೇಳ್ತವ್ರೆ, ಬಿಟ್ಕೊಡು, ನಿಮ್ ಕ್ಯಾಂಡಿಡೇಟ್ಗೆ ಏನಾದ್ರು ಬೇರೆ ನಾಮಿನೇಟ್ ಕಾರ್ಪೊರೇಟರ್ ಮಾಡ್ತೀನಿ ಅಂತ ಹೇಳಿ ಒಂದು ಕಾಂಪ್ರಮೈಸ್ ಮಾಡಿದ್ಮೇಲೆ ಟಿಕೆಟು ಸಿಕ್ತು. ಆ ರೀತಿ ಆಯ್ತು. ಬಟ್ ಫೈನಾನ್ಷಿಯಲಿ ಸರ್, ಎಲ್ಲೋ ಒಂದು ಕಡೆ ಚುನಾವಣೆ ಅಂತ ಬಂದಾಗ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ವೀಕ್ ಇದ್ದಾಗ್ಲೇ ಸೋತ್ ಹೋಗ್ತೀವಿ ಅನ್ನುವಂಥದ್ದು ಕೂಡ ಇರುತ್ತೆ. ಈಗ ಆಗಿನ ಸಂದರ್ಭದಲ್ಲಿ ಆತರ ಇರ್ಲಿಲ್ಲ. ಆಗ ಕ್ಲೀನ್ ಹ್ಯಾಂಡ್ ಮತ್ತೆ ಯಾರು ವೋಟರ್ಸ್ ದುಡ್ಡು ಕೇಳ್ತಾ ಇರ್ಲಿಲ್ಲ. ಕಾರ್ಯಕರ್ತರು ಎಲ್ಲ ಕೇಳೋರು, ಜೊತೆಲಿ ಊಟ ತಿಂಡಿ ಅಷ್ಟೇ. ಅವರು ಹ್ಯಾಂಡ್ ಬಿಲ್ ಹಂಚೋರ್ಗು ದುಡ್ಡು ಕೇಳ್ತಾ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಹಂಗಿತ್ತು. ನಾನು ಎಲೆಕ್ಷನ್ಗೂ B ಫಾರಂ ನನ್ನ ಕೈ ಕೊಟ್ಟಾಗ ನನ್ನ ಜೋಬಲ್ಲಿ 1 ರೂಪಾಯಿನೂ ಇಲ್ಲ, 1 ಪೈಸಾನು ಇಲ್ಲ. ಆತರ ಸಂದರ್ಭ ಇತ್ತು. ಆದ್ರೂ ಜನ ಎಲ್ಲ ಓಟ್ ಆಗಿದ್ದೇವೆ, ದುಡ್ಡು ಕೊಟ್ಟಿ. ಸಿದ್ದರಾಮಯ್ಯನವ್ರು ಯಾರ್ಗ 2-3 ಜನ ಕೈಲಿ ದುಡ್ಡು ಕೊಡಿಸಿದ್ರು, ಅವರು 25,000 ಕೊಟ್ರು. ಆ ತರ ಆಗಿ ಎಲೆಕ್ಷನ್ ದುಡ್ಡಿಂದೇನು ಸಮಸ್ಯೆನೇ ಆಗ್ಲಿಲ್ಲ. ಹ್ಯಾಂಡ್ ಬಿಲ್ ಹಂಚೋದು, ಬೆಳಗ್ಗೆ ತಿಂಡಿ ತಿನ್ಸೋದು. ಒಂದು 10 ಜನ ಇರ್ತಾದ್ರೆ ಅವ್ರು ತಿಂಡಿ ತಿನ್ಸ್ಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೋಗೋದು.
11 ಗಂಟೆ ತನಕ 11 ಗಂಟೆಗೆ ಅವ್ರ ಮನೆಗೆ ಕಳ್ಸೋದು. ತಿರ್ಗಾ ಸಾಯಂಕಾಲ ತಿಂಡಿ ಕೊಡ್ಸೋದು. ತಿರ್ಗಾ ಹ್ಯಾಂಡ್ ಬಿಲ್ ಕೊಡ್ಸ್ಕೊಂಡು ಹೋಗೋದು ಅಷ್ಟೇ. ಹ್ಯಾಂಡ್ ಬಿಲ್ ಖರ್ಚು, ತಿಂಡಿ ಖರ್ಚು ಅಷ್ಟೇ. ಓಕೆ. ಇನ್ನೇನು ಖರ್ಚು ಆಗಿಲ್ಲ. ನಿಮ್ ಮಕ್ಳಿಗೆಲ್ಲ ನಿಮ್ ಕಷ್ಟ ಹೇಳಿದಿರಿ? ಹೇಳ್ತಾ ಇದೀವಿ, ಅವ್ರು ತಿಳ್ಕೊಬೇಕಷ್ಟೇ. ಏನ್ ಅನ್ಸುತ್ತೆ ನಿಮ್ ತಂದೆಯವ್ರ ಬಗ್ಗೆ? ಅಯ್ಯೋ, ನಮಗೆ ನಮ್ಮ ಇದ್ರಲ್ಲಿ ನನಗೆ ನಮ್ಮ ತಂದೆ ಅಂದ್ರೆ ಭಾವನಾತ್ಮಕ, ಅಷ್ಟು ಕಷ್ಟಪಟ್ಟಿದ್ದಾರೆ. ಓಕೆ. ನಮ್ಗೆ ಹೀರೋದೆಲ್ಲ ನನಗೆ ನಮ್ಮ ತಂದೆನೇ ಹೀರೋ. ನಾನಲ್ಲಿ ಇಲ್ಲಿ ಅವ್ರಿವ್ರಿ ಏನೋ ಮಾತಾಡಿ ಯಾವ್ದೋ ಹೀರೋ ಅಂತ ಹೇಳ್ತಾರಲ್ಲ, ನಮ್ಮ ತಂದೆ ಮುಂದೆ ಯಾವ ಹೀರೋನು ಇಲ್ಲ. ಓಕೆ. ಏನಕ್ಕಂದ್ರೆ ಅವರು ನಮ್ಮ ಸಮಾಜ, ನಮ್ಮ ಸ್ವಂತ ಫ್ಯಾಮಿಲಿಗಿಂತ ಸಮಾಜಕ್ಕೆ ಅವ್ರು ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಓಕೆ. ಅವರು ಕಾರ್ಪೊರೇಟರ್ ಆಗಿ, ಮೇಯರ್ ಆಗಿದ್ದು ಸ್ಲಮ್ ಮನೆಗಳೆಲ್ಲ ಇದ್ದಿತ್ತು. ಅದಾಗಿ ಇವಾಗ ನಾನ್ ಸಿವಿಲ್ ಕಾಂಟ್ರಾಕ್ಟರ್ ಆದ್ಮೇಲೆ ಲೋನ್ ತಗೊಂಡು ಇವಾಗಲೂ ಮಂತ್ಲಿ ನಾವು ಲೋನ್ ಕಟ್ತೀವಿ. EMI ಕಟ್ಬೇಕು, ತಿಂಗಳಿಗೆ 30,000. ಓಕೆ. ಆ ತರ ಮನೆ ಕಟ್ಕೊಂಡು ನಾವು ಇಲ್ಲಿರೋದು. ಅಲ್ಲಿ ತುಂಬಾ ಚಿಕ್ಕ ಮನೆ ಇತ್ತು. ಒಂದು 10-20 ಜನ ಬಂದ್ರು ಕೂರಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಯ್ತಿತ್ತು. ಅಂತ ಮನೆಯಲ್ಲೇ ನಮ್ಮ ತಂದೆ ಇದ್ದಿದ್ದು, ಬೆಳೆದಿದ್ದು. ನಮ್ಮ ತಂದೆಗೆ ಈಗ್ಲೂ ಆ ಏರಿಯಾ, ಆ ಮನೆಗಳೇ ಇಷ್ಟ. ನಾನಿಲ್ಲೆಲ್ಲ ಬರ್ತಾ ಇರ್ತಾರಪ್ಪ. ಓಕೆ. ಆಮೇಲೆ ಸಾಲಲ್ಲ ಅಲ್ಲಿ ಜನ. ಆಮೇಲೆ ಆ ಮನೆ ನಮ್ಮ ಚಿಕ್ಕಮ್ಮ ನಾವೆಲ್ಲ ಜೊತೆಲೇ ಇದ್ದಿತ್ತು. ಆಮೇಲೆ ನಾವು ಬೆಳೀತಾ, ನನ್ನ ಮಕ್ಕಳು, ಅವನಿಗೂ ಮದುವೆ ಆಯ್ತು. ಅದೊಂದು ಸಣ್ಣ ಸಮಸ್ಯೆನೂ ಇತ್ತು. ಹಂಗಾಗಿ ಇಲ್ಲಿ ನಾವು ಲೋನ್ ತಗೊಂಡು ಮನೆ ಕಟ್ಕೊಂಡು ಇಲ್ಲಿ ಬಂದಿದ್ದು. ಅವ್ರ ಕಥೆ ಹೇಳ್ತಾ ಇದ್ರು ಅವರು. ನಮ್ಗೆಲ್ಲ ಈಗೇನೋ ಎಲ್ಲ ಸ್ಥಿತಿವಂತರು, ಊಟ ಸಿಗುತ್ತೆ. ಒಂದು ಊಟಕ್ಕೂ ಕೂಡ ಯಾರೋ ಹಿಂಗ್ ಮೇಲಿಂದ ಹಾಕ್ತಿದ್ರು, ಅದು ಹಳಸಿದ್ದನ್ನ ತಿಂತಿದ್ದೆ ನಾನು. ನಿಮ್ಗೆ ಆ ತರದ ದಿನಗಳನ್ನ ನೋಡಕ್ ಬಿಟ್ಟಿಲ್ವಾ ಅವರು? ಖಂಡಿತ ಬಿಟ್ಟಿಲ್ಲ. ಅಯ್ಯೋ, ನಮ್ಮನ್ನ ಬಹಳ ಚೆನ್ನಾಗಿ ನೋಡಿ ಸಾಕಿ. ನಮಗೆ ಯಾವತ್ತು ನಮ್ಮಪ್ಪ ಒಂದ್ ಏಟು ಹೊಡೆದವ್ರಲ್ಲ. ನೀನ್ ಅದು ಮಾಡಿ ಇದು ಮಾಡಂತ ಪ್ರೆಷರ್ ಕೊಟ್ಟವ್ರು ಅಲ್ಲ. ನಮ್ಮಪ್ಪ ನನಗೊಂದೇ ಹೇಳೋದು, ಈ ಪೌರಕಾರ್ಮಿಕ ಜನಕ್ಕೆ ನಿನ್ ಕೈಯಲ್ಲಾದ್ರೆ ಒಳ್ಳೇದ್ ಮಾಡು, ಕೆಟ್ಟದಂತೂ ಮಾಡಕ್ ಹೋಗ್ಬೇಡ. ಈ ಜನಗಳ ಹತ್ರ ದುಡ್ಡು ತಗೋಬೇಡ, ದುಡ್ಡು ತಿನ್ಬೇಡ. ನಿನ್ ಕೈಯಲ್ಲಿ ಏನು ಒಳ್ಳೇದ್ ಮಾಡಕ್ಕಾಗುತ್ತೋ ಅದನ್ನೇ ನೀನ್ ಮಾಡ್ಬೇಕು ಈ ಸಮಾಜಕ್ಕೆ ಅಂತ ನಾವು ಅದನ್ನೇ ಮಾಡೋದು. ನೋಡಿ ನಾವು ಕಲ್ತಿರೋದು ಇದು. ನೀವ್ ಹೇಳಲ್ವಾ ಏನಕ್ ಬೇಕು ಜನ ಅಂತ? ಯಾಕೆ ಕಾರ್ಪೊರೇಟರ್ ಆಗಿದ್ರಿ, ಸ್ವಂತಕ್ಕೆ ಏನಾದ್ರು ಮಾಡ್ಕೋಬಹುದಿತ್ತಲ್ಲ? ಮೇಯರ್ ಆಗಿದ್ದಂಥವ್ರು ಮನ್ಸು ಮಾಡಿದ್ರೆ ಏನೇನೋ ಮಾಡ್ಬಹುದಿತ್ತು ಅಂತ. ನಾನು ಖಂಡಿತ ಹೇಳಲ್ಲ ಸರ್. ಏನಂದ್ರೆ ನಮ್ಮ ತಂದೆ ಕಷ್ಟಗಳನ್ನೆಲ್ಲ ನೋಡಿದ್ದಾರೆ. ಆ ಕಷ್ಟಗಳು ನಮ್ಮ ಸಮುದಾಯದ ಜನ ಪಡಬಾರ್ದು ಅನ್ನೋದೇ ನಮ್ಮ ತಂದೆ ಒಂದು ಆಶಯ, ಅವರ ಒಂದು ಇಷ್ಟನೂ ಸಹ. ಹಂಗಾಗಿ ಅವರು ಮನೆ ಫ್ಯಾಮಿಲಿಗಿಂತ ಸಮುದಾಯಕ್ಕೆ ಜಾಸ್ತಿ ವರ್ಕ್ ಮಾಡೋದು, ಒತ್ತು ಕೊಡೋದು. ಹಂಗಾಗಿ ನಾವು ಅದು ನಮ್ಮ ತಂದೆಯವ್ರ ಆಸೆನೂ ಸಹ. ಹಂಗಾಗಿ ನಾವು ಅದನ್ನೆಲ್ಲ ಹೇಳೋದು. ರಿಯಲ್ ಹೀರೋ ನಿಮಗೆ? ನನಗೆ ನನ್ನ ಜೀವನದಲ್ಲಿ ನಮ್ಮ ತಂದೆನೇ ಸರ್ ಎಲ್ಲ. ನನಗೆ ದೇವ್ರು. ಏನ್ ಸರ್ ಮಗನಿಗೆ ಇಷ್ಟೊಂದು ಪ್ರೀತಿ ನಿಮ್ಮ ಮೇಲೆ? ಹೌದು, ಒಬ್ಬನೇ ಮಗ ಅಲ್ವಾ, ಬಹಳ ಪ್ರೀತಿಯಿಂದ ಸಾಕಿ. ಕಷ್ಟನೇ ಗೊತ್ತಿಲ್ದಂಗೆ ಅವ್ರಿಗೆ. ಎಜುಕೇಶನ್ ಎಲ್ಲ ಏನ್ ಮಾಡಿದಿರಿ ನೀವು? ಸರ್ ನಾನು BSc ಗಂಟ ಓದಿದ್ದೀನಿ. ಓಕೆ. ಅದಾದ್ಮೇಲೆ ಮೈಸೂರು ಯೂನಿವರ್ಸಿಟಿಲೂ ಕೆಲಸ ಕೊಡ್ಸಿದ್ರು ನಮ್ಮ ತಂದೆಯವರು, ಟೆಂಪ್ರವರಿ ಬೇಸಿಕ್ ಆಗಿ. ಓಕೆ. ಅಲ್ಲಿ ನನ್ಗೆ 8,000 ಸಂಬಳ ಕೊಡ್ತಿದ್ರು. ಆಮೇಲೆ ನನಗೆ ಯಾಕೋ ಅಲ್ಲಿ ಹೋಗ್ ಬರೋದು, ಟೇಬಲ್ಗಳ ಮುಂದೆ ಸ್ಯಾಟಿಸ್ಫೈ ಆಯ್ತಿರ್ಲಿಲ್ಲ. ನಮ್ಮ ತಂದೆಯವರು ಹಳೆ ಇದರಲ್ಲಿ ಒಂದು 3 ಲಕ್ಷ ಇನ್ಸೂರೆನ್ಸ್ ಮಾಡಿಸಿದ್ರು. 2014 ಅಲ್ಲಿ ನನಗೆ 3,80,000 ರೂಪಾಯಿ ದುಡ್ಡು ಬಂತು ನನ್ನ ಹೆಸರಿಗೆ. ಅದು ಅಕೌಂಟ್ ಬಂದು LIC ಇದರಿಂದ ಹಾಕಿದ್ರು. ಆಮೇಲೆ ಈ ದುಡ್ಡು ಇಟ್ಕೊಂಡ್ ಏನಾದ್ರು ಮಾಡ್ಬೇಕಲ್ಲ ಅಂತ ನನಗೆ ತೋಚಿದಾಗ ನಮ್ಮ ತಂದೆಯವ್ರ ಹತ್ರ ಹೇಳಿ ಆ ಕೆಲಸ ಬಿಟ್ಟು ಬೇಡ ಮಾಡು ಅಂತ ತಂದೆಯವರು. ಇಲ್ಲಪ್ಪ ನಾನು ಬೇರೆ ಏನಾದ್ರು ಅಂತ ಪ್ಲಾನ್ ಮಾಡ್ಕೊಂಡು ಈ ಸಿವಿಲ್ ಕಾಂಟ್ರಾಕ್ಟರ್ ಆಗುವಂತ ಸಿವಿಲ್ ಕಾಂಟ್ರಾಕ್ಟ್ ಫೀಲ್ಡ್ ಬಂದು. ಓಕೆ. ನಿಮ್ಗೆ ಪ್ಲಾನ್ ಇಲ್ವಾ ಎಲೆಕ್ಷನ್ ನಿಲ್ಬೇಕು, ಕಾರ್ಪೊರೇಟರ್ ಆಗ್ಬೇಕಂತ? ನಮ್ಮ ತಂದೆಯವ್ರಿಗೆ ಪ್ಲಾನ್ ಇರ್ಲಿಲ್ಲ ಅದು. ಅವರು ಆ ಲೆವೆಲ್ ಬಂದಿದ್ದಾರೆ, ನೋಡೋ ಸಮಯ ಸಂದರ್ಭ. ಓಕೆ. ಬಟ್ ಸೇವೆ ಮಾಡ್ಬೇಕು ಅನ್ನೋದಿದೆ ಅನ್ಸುತ್ತೆ. ಖಂಡಿತ ಅದು. ನಮ್ಮ ತಂದೆಯವರು ಇಷ್ಟೊಂದು ಮಾಡಿದ್ಮೇಲೆ ನಾವು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು, ಕಂಟಿನ್ಯೂ ಮಾಡ್ಬೇಕು. ಹೌದು. ಯಾಕೆ ಸರ್ ಮಗನ್ ರಾಜಕೀಯ ತರೋದಕ್ಕೆ? ಅದು ಅವ್ನ ಇಷ್ಟೇ, ಅವನು ಯಾವ ಫೀಲ್ಡ್ ಆಯ್ಕೆ ಮಾಡ್ಕೊಡ್ತಾನೆ ಅವ್ನು
ನೀವು ಸಪೋರ್ಟ್ ಮಾಡ್ಬೇಕು ಸರ್. ನಾವ್ ಇಂಥದಕ್ ಬಾ ಅಂತ ಹೇಳಲ್ಲ, ನೋಡ ಅವಕಾಶಗಳು ಸನ್ನಿವೇಶಗಳು ಹೆಂಗ್ ಕೂಡ ಬರುತ್ತೆ ನೋಡ್ಬೇಕು. ಓಕೆ. ನಾ ಕಾರ್ಪೊರೇಟರ್ ಅಂತ ಮೇಯರ್ ಆಗ್ತಂತ ಅಂತ ಅನ್ಕೊಂಡು ಹಾಕ್ಸ್ಬೇಕು, ಅದೃಷ್ಟ ಆಯ್ತು. ಅವ್ನಿಗೆ ಅದೃಷ್ಟ ಇದ್ರೆ ಆಗ್ಲಿ, ಅದಕ್ಕೆ ಸಪೋರ್ಟ್ ಮಾಡು. ಓಕೆ. ನೀವು ಬೆಂಗಳೂರು ಪೌರ ಕಾರ್ಮಿಕನ ಕಸ ಗುಡಿಸ್ತಾ ಇರ್ತಾರಲ್ಲ, ಅವ್ರು ಎಂಕ್ವೈರಿ ಮಾಡಿ ಸುಮ್ಮನೆ 14,000 ಜನ ಬೆಂಗಳೂರು ಪರ್ಮಿಟ್ ಮಾಡಿಸಿದ್ದೀನಿ. ಹೌದು. ದೊಡ್ಡ ಹೋರಾಟ ಮಾಡಿದೆ. 4 ದಿನ ಅಲ್ಲಿ ಕಸ ಹೊಡಿಯೋದೇ ಬಂದ್ ಮಾಡಿಸಿದ್ದೆ. ಎಲ್ರಿಗೂ ಖುಷಿ ಆಗಿದೆ, ಅದೇ ಖುಷಿ ಸಾಕು ನಮ್ಗೆ. ಓಕೆ. ಬಟ್ ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ಮಕ್ಕಳಿಗೋಸ್ಕರ ತಂದೆ ಕನಸು ಕಾಣೋದು ಸಹಜ, ಬಟ್ ಮಕ್ಕಳು ತಂದೆ ರಿಯಲ್ ಹೀರೋ ಅಂತಾರಲ್ಲ, ಅದ ಅವ್ರ ಅಭಿಮಾನ. ಅಂದ್ರೆ ನೀವು ಆತರ ನೋಡ್ಕೊಂಡಿದ್ದೀರಿ ಅಷ್ಟೇ ಪ್ರೀತಿಯಿಂದ ಅವ್ರಿಗೆ ಏನು ಸಣ್ಣ ಸಮಸ್ಯೆ ಇಲ್ದಂಗೆ ನೋಡ್ಕೊಂಡು. ಬಟ್ ನಿಮಗೆ ಒಂದ್ ಕಡೆ ಬೇಜಾರಿದೆಯಾ ಸರ್ ಲೈಫ್ ಅಲ್ಲಿ? ಭಗವಂತ ನಮಗೂ ಒಂದೊಳ್ಳೆ ದಿನ ಕೊಡಬಹುದಿತ್ತು, ಚಿಕ್ಕವರಿದ್ದಾಗ ನಾವು ಒಂದೊಳ್ಳೆ ಊಟ ಮಾಡಬಹುದಿತ್ತು ಅಂತ ಅನ್ಸುತ್ತಾ ಈ ಕ್ಷಣಕ್ಕೂ? ಆ ದಿನಗಳು ನೆನ್ಪು ಮಾಡ್ಕೊಂಡಾಗ, ಆ ದಿನಗಳು ನೆನಪು ಮಾಡ್ಕೊಂಡಾಗೆಲ್ಲ ಇಲ್ಲ, ಆಗ ಅದ ಆಲೋಚನೆಗಳೇ ಬರ್ತಾ ಇರ್ಲಿಲ್ಲ. ಹುಟ್ಟಿದ್ದೀವಿ ಸಮಾಜದಲ್ಲಿ, ಏನೋ ಒಂದು ಹೋರಾಟ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಸಂಘಟನೆ ಮಾಡ್ಬೇಕು ಅಂತ ಆ ತರ ಆಲೋಚನೆ ಇತ್ತು. ನಾನು ಏನಾದ್ರೂ ಕೊಡುಗೆ ಕೊಡ್ಬೇಕು, ಆ ಸಮಾಜದಲ್ಲಿ ಹುಟ್ಟಿ ಆ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಒಳ್ಳೇದ್ ಮಾಡಿ ಹೋಗ್ಬೇಕು ಅನ್ನೋದು ನನ್ನ ಗುರಿ ಅಷ್ಟೇ. ಇನ್ನು ಅದು ಇದು ಆಲೋಚನೆಗಳು, ಐಡಿಯಾಗಳು, ಈ ತರ ಮನೇಲಿ ಇರ್ತೀನಿ ಇವು ಆಲೋಚನೆಗಳಿಲ್ಲ. ಓಕೆ. ಈಗ್ಲೂ ಹೋರಾಟ ಮಾಡ್ತಿರ್ತೀರಿ? ಈಗಲೂ ಹೋರಾಟ ಮಾಡ್ತಾ ಇರ್ತೀನಿ. ಈಗ ಪ್ರೆಸೆಂಟ್ ಇಡೀ ಕರ್ನಾಟಕ ಬೀದರ್ ತನಕ ಸಂಘಟನೆ ಇದೆ. ಬೀದರ್ ಇಲ್ಲಿ ನಿಂತ್ಕೊಂಡು ನಾಳೆ ಕಸ ಹೊಡಿಯೋದು ಬಂದ್ ಮಾಡಿ ಅಂದ್ರೆ ನಾಳೆ ಕಸ ಹೊಡಿಯೋದು ಇಡೀ ಕರ್ನಾಟಕ ಬಂದಾಗುತ್ತೆ. ಆ ತರ ಒಂದು ಅಸಂಘಟಿತ ಕಾರ್ಮಿಕರನ್ನ ಸಂಘಟನೆ ಮಾಡಿದ್ವಿ. ಈಗೇನೋ ವಾಟ್ಸಪ್ ಇದೆ, ಹೇಗೋ ಕೋಆರ್ಡಿನೇಟ್ ಮಾಡ್ಬೋದು, ಕಾಲ್ ಮಾಡಿ ಹೇಳ್ಬೋದು, ಹಾಗೆಲ್ಲ ಹೆಂಗ್ ಮಾಡ್ತಿದ್ರಿ ಸರ್? ಆಗ ಕರ್ನಾಟಕ ಎಲ್ಲ ಓಡಾಡ್ತಾ ಇರಲಿಲ್ಲ. ನಮಗೆ 2017ರಲ್ಲಿ ಸಿದ್ದರಾಮಯ್ಯ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ಮಾಡಿದ್ರು. ಆ ಅವಕಾಶ ಬಳಸ್ಕೊಂಡು ನಾನು ರಾಜ್ಯ 2 ಸಲ ಪ್ರವಾಸ ಮಾಡಿದೆ. ಓಕೆ. ಅದೊಂದು ದೊಡ್ಡ ಪವರ್ಫುಲ್ ಪೋಸ್ಟ್. ಓಕೆ. ಕ್ವಾಶಿ ಜುಡಿಷಿಯಲ್ ಪವರ್. ಆ ಒಂದು ಅವಕಾಶ ಬಳಸ್ಕೊಂಡು ಗೌರ್ಮೆಂಟ್ ಕಾರ್ ಕೊಡ್ತು, ಗೌರ್ಮೆಂಟ್ ಎಲ್ಲ ಸೌಲಭ್ಯಗಳು ಸಿಕ್ಕವು. ಓಕೆ. ಆ ಎಲ್ಲ ಸೌಲಭ್ಯಗಳು ಬಳಸ್ಕೊಂಡು ಇಡೀ ಕರ್ನಾಟಕ ಪ್ರವಾಸ ಮಾಡಿ ಪೌರ ಕಾರ್ಮಿಕರ ಒಂದು ಬಲಿಷ್ಠವಾದ ಸಂಘಟನೆ ಮಾಡಿದೆ. 2 ಸಲ ಟೂರ್ ಮಾಡಿದೆ, ರಾಜ್ಯ ಪ್ರವಾಸ ಮಾಡಿ ಅವ್ರಿಗೆಲ್ಲ ಸ್ವಾಭಿಮಾನ. ಅವ್ರಿಗೇನು ಗುಲ್ಬರ್ಗದಲ್ಲಿ ಪೌರ ಕಾರ್ಮಿಕರು, ನಾನು ಐವಾನ್ ಶಾ ಗೆಸ್ಟ್ ಹೌಸ್ ಅಂತ ಇದೆ, ದೊಡ್ಡದು ಬ್ರಿಟಿಷ್ ಕಾಲದ್ದು, VIP ಗಳು, ಮಿನಿಸ್ಟ್ರಿಗಳು, ಇವರು ಮುಖ್ಯಮಂತ್ರಿಗಳು ಹೋದ್ರೆ ಕೊಡೋದು ಅಂತ ಜಾಗದಲ್ಲಿ ಅಲ್ಲಿ ರೂಮ್ ಮಾಡಿದ್ರು. ಈ ಪೌರ ಕಾರ್ಮಿಕರು ರಾತ್ರಿ ಅಲ್ಲಿ ಸಾಯಂಕಾಲ ಅಲ್ಲಿ ಹೋಗಿದ್ದೀನಿ. ಅವ್ರಿಗೆ ಯಾರೋ ಹೇಳಿದ್ದಾರೆ, ಆ ಪರಿಚಯ ಇರ್ಲಿಲ್ಲ. ನಾರಾಯಣ್ ಅಂತ ಯಾರೋ ನಿಮ್ಕ ಆಯೋಗ ಚೇರ್ಮನ್ ಬಂದಿದ್ರು. ಪಾಪ ಬಂದ್ರು, ಒಂದು 50-60 ಜನ ಮಹಿಳೆಯರೆಲ್ಲ ರಾತ್ರಿ ಬಂದು 8-9 ಗಂಟೆ ಕಾಯ್ತಾ ಇದ್ರು. ಸರಿ, ಅಲ್ಲಿ ನಾನು ಎಲ್ಲೇ ರಿವ್ಯೂ ಮೀಟಿಂಗ್ ಹೋದ್ರು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನೋಡ್ರಿ, ನನ್ನ ಜೊತೆ ಒಂದು 100 ಜನಕ್ಕೆ ಊಟ ಮಾಡಿಸ್ಬೇಕು, ನನ್ನ ಜನ ಬರ್ತಾರೆ. ಆತರ ಅಡಿಗೆ ಮಾಡಿಸಿದ್ದೆ. ಓಕೆ. ಅಧಿಕಾರಿಗಳು ಎಲ್ಲ ಕುಂತವ್ರೆ, ಈ ಪೌರ ಕಾರ್ಮಿಕರು ಆಚೆ ಕುಂತವ್ರೆ ಅಲ್ಲಿ. ನಾನು ಅವ್ರು ಕರೀರಿ, ಅವ್ರ ಜೊತೆ ನಮ್ಮ ಜೊತೆ ಊಟ ಮಾಡ್ಲಿ. ಅಧಿಕಾರಿ, ಸರ್ ನೀವು ಮಾಡಿ ಸರ್, ಆಮೇಲೆ ಅವ್ರು ಕರ್ಸ. ಇಲ್ಲ, ನನ್ನ ಜೊತೆ ನನ್ನ ಜನ ಊಟ ಮಾಡ್ಬೇಕು, ನೀವು ಕುಂತ್ಕೋಬೇಕು, ಅವ್ರು ಕುಂತ್ಕೋಬೇಕು. ಅವ್ರು ಬರ್ತಾ ಇಲ್ಲ. ಹೆದರಿಕೆ. DC ಅವ್ರ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಇರೋರು. ನಾನು ಅವ್ರು ಊಟ ಮಾಡಿದ್ರೆ ನಾನು ಮಾಡಲ್ಲ ಅಂತ ನಾನು ಅಟ್ಟ ಹೇಳಿದ್ಮೇಲೆ ಬಲವಂತ ಮಾಡಿ ಎಲ್ಲ ಈ ಪಾಪ ಕೂರಿಸಿ ಊಟ ಹಾಕಿ ಅವ್ರಿಗೆ ಆಗ ಒಂದು ಸ್ವಾಭಿಮಾನ ತುಂಬಿತ್ತು. ಅಧಿಕಾರಿಗಳ ಜೊತೆ, ಜಿಲ್ಲಾಧಿಕಾರಿಗಳ ಜೊತೆ ಊಟ ಮಾಡಿದ್ವಿ, ನಮ್ಮವರೊಬ್ರು ಬಂದವ್ರೆ ಅಂತ. ಆ ಪ್ರಕ್ರಿಯೆ ಇಡೀ ರಾಜ್ಯಾದ್ಯಂತ ಮಾಡಿ ಅವರಲ್ಲಿ ಒಂದು ಸ್ವಾಭಿಮಾನ, ಒಂದು ಸಂಘಟನೆ ಮನೋ ಎಲ್ಲ ತುಂಬಿ ಒಂದು ರೆಡಿ ಮಾಡಿಸ್ತು, ಸಿದ್ಧತೆ ಮಾಡಿ. 2 ಸಲ ದೊಡ್ಡ ಹೋರಾಟಗಳನ್ನ ಮಾಡಿದೆ. ಒಂದು ಕಾಂಟ್ರಾಕ್ಟ್ ಬ್ಯಾನ್ ಮಾಡಿ ಅಂತ ಆಗೊಂದು ಹೋರಾಟ. ಬಿಜೆಪಿ ಗೌರ್ಮೆಂಟ್ ಬಸವರಾಜ ಬೊಮ್ಮಾಯಿ ಇದ್ದಾಗ ಇವನ್ನೆಲ್ಲ ಕಾಯಂ ಮಾಡಿ ಅಂತ ಇಡೀ ಕರ್ನಾಟಕನೇ ಬಂದಾಗಿತ್ತು ಸ್ವಚ್ಛತೆ ಕೆಲಸ. 5 ದಿನಕ್ಕೆ ಹೋರಾಟ ಮಾಡಿದೆ. ಬೆಂಗಳೂರಲ್ಲಿ ನಾನು ಲೀಡ್ ಮಾಡಿದ್ದೆ. ಆತರ ಹೋರಾಟಗಳು ಮಾಡ್ಕೊಂಡು. ಓಕೆ ಸರ್, ಈಗ ರಾಜಕೀಯ ಜೀವನದಲ್ಲಿನೋ ಭಗವಂತ ಒಂದ್ ಸ್ವಲ್ಪ ಸಕ್ಸಸ್ ನ ಕೊಟ್ಟ. ಈ ಪರ್ಸನಲ್ ಲೈಫ್ ಅಲ್ಲಿ ಲೈಕ್ ಮನೆ ನಡೆಸುವಂತಹ ವಿಚಾರದಲ್ಲಾಗ್ಲಿ, ಅಥವಾ ನೀವು ಚುನಾವಣೆಗಳಿಗೆ ಹೋದಾಗ ಮತ್ತು ಕ್ಷೇತ್ರದ ಜನರ ಜೊತೆ ಇದ್ದಾಗ ಮನೆಯೆಲ್ಲ ಹೇಗ್ ನಡೀತಿತ್ತು? ಯಾವ ತರ ಮ್ಯಾನೇಜ್ ಮಾಡ್ತಿದ್ರು? ಮಿಸ್ಸಸ್ ನಮ್ಮ ಮಗ ನೋಡ್ಕೊಳ್ತಾರೆ. ನಾನು
ಮನೆ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಮ್ಮ ಮನೆಯವರು ಅಷ್ಟೇ ಪಾಪ ಸಹಕಾರ. ಟೂರ್ ಹೋದ್ರೆ ರಾಜ್ಯ ಪ್ರವಾಸ ಮಾಡೋದು 4-5 ದಿವಸ ಬರಲ್ಲ. ಬೆಂಗಳೂರಿಗೆ ವಾರಕ್ಕೆ 2 ಸಲ ಹೋಗ್ತೀನಿ. ಎಲ್ಲೇ ಹೋದ್ರು ಪಾಪ ಅವರು ನಮ್ಮ ಮನೆಯವ್ರ ಸಹಕಾರ ಬೆಂಬಲ ಸಂಪೂರ್ಣವಾಗಿದೆ. ಓಕೆ ಸರ್, ಇನ್ಫ್ಯಾಕ್ಟ್ ನೀವು ಹೇಳಿದ್ರಿ ಮೇಯರ್ ಆಗಿದ್ದಾಗ್ಲೂ ಸ್ಲಮ್ ಅಲ್ಲಿ ಉಳಿದಿದ್ದೆ ನಾನು ಅಂತ. ಆ ಗೂಟದ ಕಾರೆಲ್ಲ ಅಲ್ಲೇ ಬಂದು ನಿಲ್ತಿತ್ತ? ಊಟದ ಕಾರ್ ಬರೋಕೆ ರೋಡಲ್ಲಿ ಹೋಗೋದು. ಮನೆ ಮುಂದೆ ಇಲ್ಲಿ ಬರ್ತಾ ಇತ್ತು. ಟರ್ನ್ ಆಗಿ ಅಲ್ಲಿಂದ ನಡ್ಕೊಂಡ್ ಬರೋ ಸ್ಲಮ್ ಒಳಗಡೆ. ಕಾರ್ ಬರಕ್ಕೆ ಅವಕಾಶ ಇಲ್ವಲ್ಲ. ಒಂದು 100 ಮೀಟರ್ ಅಷ್ಟು ನಡ್ಕೊಂಡ್ ಬರ್ಬೇಕು ರೋಡಲ್ಲಿ ನಿಲ್ಸ್ಬಿಟ್ಟು. ಓಕೆ, ಸ್ಲಮ್ ಒಳಗಡೆ ನಡ್ಕೊಂಡ್ ಬಂದ್ಮೇಲೆ ಮನೆಗೆ ಬರ್ತಾ ಇದ್ದೆ. ಜನ ಇಲ್ಲ ರಿಯಾಕ್ಷನ್ ಹೆಂಗಿತ್ತು ಸರ್ ಮೇಯರ್ ಆಗಿದ್ದಾಗ? ಖುಷಿ ಆಗಿದ್ರೆ ಎಲ್ಲ. ಸ್ಲಮ್ ಅಲ್ಲಿ ನಾನ್ ಮೇಯರ್ ಆಗಿದ್ದಾಗ ಇನ್ನೊಂದು ಘಟನೆ ನಡೀತಾ ಇತ್ತು. ಮೇಯರ್ ಆಗಿದ್ದಾಗ ನಮ್ಮ ಮೇಯರ್ ಚೇಂಬರ್ ಇದೆಯಲ್ಲ ಕಾರ್ಪೊರೇಷನ್ ಅಲ್ಲಿ, ಅಲ್ಲಿ ಪೌರ ಕಾರ್ಮಿಕರು, ಮುಖಂಡರುಗಳು, ಲೀಡರ್ಗಳು ತುಂಬಾ ಕೂತಿರೋರು. ಈ ಕಾರ್ಪೊರೇಟರ್ಗಳು ಅವರು ಬೇರೆ ಕೌನ್ಸಿಲರ್ಸ್ ಎಲ್ಲ ಬರೋರಿಗೆ ಜಾಗ ಇರ್ತಾ ಇರ್ಲಿಲ್ಲ. ನಾನು ಇವ್ರಿಗೆ ಹೇಳಿದ್ ಯಾರು ಬಂದ್ರೆ ಎದ್ದೇಳ್ಬೇಡಿ ಅಂತ. ಸರಿ, ಅವರೆಲ್ಲ ಏನ್ ಮಾಡಿದ್ರು, ಸಿದ್ದರಾಮಯ್ಯಗೆ ಹೋಗಿ ಕಂಪ್ಲೇಂಟ್ ಕೊಟ್ರು. ಸರ್, ಮೇಯರ್ ಅವ್ರ ಚೇಂಬರ್ ಎಲ್ಲ ಪೌರ ಕಾರ್ಮಿಕರು ತುಂಬಿಸ್ಕೊಂಡಿರ್ತಾರೆ, ನಮ್ಮ ಹವಾಲ್ ಕೇಳಕ್ಕೆ, ನಮ್ ಕಷ್ಟ ಸುಖ ಕೇಳಕ್ಕೆ ಆಗ್ತಾ ಇಲ್ಲ, ಎಲ್ಲ ಅವರು ತುಂಬಿರ್ತಾರೆ, ಅವ್ರು ಎದ್ದು ಹೋಗೋದಿಲ್ಲ. ಸಿದ್ದರಾಮಯ್ಯನವ್ರು ಒಂದೇ ಮಾತಂದ್ರು, ನೋಡಪ್ಪ 50 ವರ್ಷಕ್ಕೆ ಅವ್ರಿಗೊಂದು ಅಧಿಕಾರ ಸಿಕ್ಕಿದೆ, ಆ ಸಮಾಜನ ಎಂಜಾಯ್ ಮಾಡ್ಲಿ ಬಿಡಿ ಅಂದ್ರು. ಏನ್ 1 ವರ್ಷ ತಾನೆ, 1 ವರ್ಷ ಎಲ್ಲರೂ ಮಾಡಿದಿರ, ಆ ಸಮಾಜ 1 ವರ್ಷ ಮಜಾ ಮಾಡಿ ಬಿಡ್ರಿ. ಆಮೇಲೆ ಎಲ್ಲ ಸುಮ್ಮನೆ ಆದ್ರು. ಆ ತರ ಪೌರ ಕಾರ್ಮಿಕರು ಮೇಯರ್ ಆಗಿದ್ದಾಗ ಮತ್ತು 5 ವರ್ಷ ವಿರೋಧ ಪಕ್ಷದ ನಾಯಕರಾಗಿದ್ದೆ. ಹಾಗೆಲ್ಲ ಚೇಂಬರ್ಲೆಲ್ಲ ಇವರೇ ಇರ್ತಾ ಇದ್ರು. ಅದು ಫೋಟೋಗಳನ್ನು ತೋರಿಸಿ ಸರ್ ಒಂದ್ಸತಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕರ್ಕೊಂಡು ಅವ್ರನ್ನ ಕಿಡ್ನಾಪ್ ಆಗಿದ್ದಾಗ ಅವ್ರನ್ನ ಬಿಡುಗಡೆ ಮಾಡಿಸಿ ಅವ್ರು ಬಂದಾಗ ಒಂದು ಮೈಸೂರು ಚಾಮುಂಡಿ ವಿಹಾರ ದೊಡ್ಡ ಧನ್ಯ ಮೇಳನ ಕಾರ್ಯಕ್ರಮ ಮಾಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋದು ಒಂದು ಕಾರ್ಯಕ್ರಮ. ಅದು ಫೋಟೋ. ಓಕೆ, ಸೊ ಇನ್ನೊಂದು ರಾಜ್ಕುಮಾರ್ ಅವ್ರ ಜೊತೆ ನೀವು ಮತ್ತೆ ಶ್ರೀಕಂಠ ದತ್ತ ಒಡೆಯರ್ ಅವರೆಲ್ಲ. ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದಾಗ ಸುಮಾರು 3 ತಿಂಗಳು 4 ತಿಂಗಳು ಅವರು ಆ ಫಾರೆಸ್ಟ್ ಅಲ್ಲೇ ಮಾಡ್ಕೊಂಡು ಅವ್ರನ್ನ ಮಾಡಿದ್ರು. ಆಗ ಎಸ್.ಎಂ. ಕೃಷ್ಣ ಅವ್ರ ಗೌರ್ಮೆಂಟ್, ಎಸ್.ಎಂ. ಕೃಷ್ಣ ಅವರು ಅವ್ರನ್ನ ಬಿಡ್ಸ್ಕೊಂಡ್ ಬಂದ್ಮೇಲೆ ಅವ್ರನ್ನ ಮನೆಗೆ ಹೋಗಿ, ರಾಜ್ಕುಮಾರ್ ಅವ್ರ ಮನೆಗೆ ಈ ತರ ಮೈಸೂರಿನಲ್ಲಿ ಮೈಸೂರು ಜನ ತುಂಬಾ ನಿಮ್ ಪರ ಹೋರಾಟ ಮಾಡ್ಕೊಂಡ್ ಬಂದ್ರು. ನೀವು ಕಾಡಲ್ಲಿದ್ದಾಗ ದಸರಾಗೆ ಶ್ರೀಕಂಠ ದತ್ತ ಒಡೆಯರ್ MP ಅವ್ರನ್ನ ಇನ್ವೈಟ್ ಮಾಡಕ್ ಹೋಗಿತ್ತು. ದಸರಾ ಟೈಮಲ್ಲಿ. ಓಕೆ, ಆಮೇಲೆ ರಾಜ್ಕುಮಾರ್ ಅವ್ರದ್ದು ಇಲ್ಲಿ ದೊಡ್ಡ ಕಾರ್ಯಕ್ರಮನೇ ಆಯ್ತು ಅನ್ಸುತ್ತಲ್ಲ. ದೊಡ್ಡ ಕಾರ್ಯಕ್ರಮ ಆಯ್ತು. ರಾಜ್ಕುಮಾರ್ ಅವ್ರ ಪಾರ್ವತಮ್ಮ, ಮಕ್ಕಳು ಶಿವರಾಜ್ ಕುಮಾರ್, ಪುನೀತ್ ಎಲ್ಲ ಚಿಕ್ಕ ಹುಡುಗ ಇನ್ನವರು. ಪುನೀತ್ ತುಂಬಾ ಚಿಕ್ಕವರಿಂದ. ಓಕೆ, ಇದು ರಮಾದೇವಿ ಅವ್ರನ್ನ ದಸರಾಗೆ ಇನ್ವೈಟ್ ಮಾಡ್ತಾ ಇರೋದು. ಗವರ್ನರ್ ಆಗಿದ್ರು. ರಮಾದೇವಿ ಅವರು ಗವರ್ನರ್. ಗವರ್ನರ್ ರಮಾದೇವಿ ಅವರನ್ನ ದಸರಕ್ಕೆ ಆಹ್ವಾನ ಪತ್ರಿಕೆ ಕೊಡುವಂತಹ ಸಂದರ್ಭದ ಫೋಟೋ ಇದು. ಮತ್ತೆ ಇಲ್ಲೊಂದು ಫೋಟೋ ಇದೆ ನೋಡಿ, ಇದು ನನಗೆ ಬಹಳ ಖುಷಿ ಆಗುತ್ತೆ ಈ ಫೋಟೋ ನೋಡಿ. ಇದರಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಅವರಿದ್ದಾರೆ, ಮತ್ತೊಂದು ಕಡೆ ಮೈಸೂರು ನಾರಾಯಣ್ ಅವರಿದ್ದಾರೆ. ಮೈಸೂರು ನಾರಾಯಣ್ ಅಂತಾನೆ ಫೇಮಸ್ ಅಲ್ಲ ಸರ್? ಆಮೇಲೆ ಈ ಕಡೆ ಶ್ರೀಕಂಠ ದತ್ತ ಒಡೆಯರ್ ಹಾಗೂ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವ್ರ ಪಕ್ಕದಲ್ಲೇ ಕೂತು ಏನ್ ಡಿಸ್ಕಸ್ ಮಾಡ್ತಾ ಇದ್ರಿ ಸರ್? ಏನ್ ಮಾತಾಡಿದ್ರಿ ಅವತ್ತು? ಅದಕ್ಕೆ ಕೇಳ್ತಾ ಇದ್ರು, ಹೆಂಗ್ ನಡೆಸ್ತಾ ಇದ್ರ, ಬಹಳ ಬರೋ ಬನ್ನಿ ಮೇಯರ್ ಸಾಹೇಬ್ರೆ ಅನ್ನೋರು ರಾಜ್ಕುಮಾರ್. ಏನ್ ಮಾತಾಡಿದ್ರಿ? ಅದೇ ಅವ್ರನ್ನ ಕೇಳ್ದೆ, ವೀರಪ್ಪನ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಇದ್ರಲ್ಲ, ಹೆಂಗ್ ಮಾಡ್ತಾ ಇದ್ರಿ, ಹೆಂಗೆ ಏನ್ ಮಾಡ್ತಾ ಇದ್ರು, ತೊಂದರೆ ಕೊಡ್ತಾ ಇದ್ರ ಅವ್ರಿಗೆ, ನಿಮ್ಗೆ ಹೆಂಗೆ ಜೀವನ, ಊಟದ ಹೆಂಗ್ ಮಾಡ್ತಾ ಇದ್ರಿ ಎಲ್ಲ ಹೇಳೋರು ಪಾಪ. ಹಂಗೆ ಒಳ್ಳೆ ಮನುಷ್ಯ ವೀರಪ್ಪನ್. ಹೌದಾ? ಹೇಳಿದ್ರು, ಒಳ್ಳೆ ಮನುಷ್ಯ, ನನಗೆ ಯಾವ ತೊಂದರೆ ಕೊಡ್ತಾ ಇರ್ಲಿಲ್ಲ, ಅಣ್ಣವ್ರೆ ಅನ್ನೋರು. ಮತ್ತೆ ಅಲ್ಲಿ ನಡೆದಿದ್ದ ಘಟನೆಗಳೆಲ್ಲ ವಿವರಣೆ ಮಾಡೋರು. ಓಕೆ, ಇದು ರಮಾದೇವಿ ದಸರಾ, ಎಸ್.ಎಂ. ಕೃಷ್ಣ ಅವರು ಚೀಫ್ ಮಿನಿಸ್ಟರ್, ನಾನು ಇಲ್ಲಿ ನೋಡಿ, ಇದು ದಸರಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು, ಅಂದ್ರೆ ಮಾಜಿ ಮುಖ್ಯಮಂತ್ರಿ, ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಮತ್ತು ರಮಾದೇವಿ ಅವರು, ಹಾಗೂ ಮಿಡ್ಲಲ್ಲಿ ಕೂತಿರುವಂತದ್ದು ಮೇಯರ್ ನಾರಾಯಣ್ ಸರ್. ಇದೆಲ್ಲ ಒಂಥರ ಗತವೈಭವ, ಎಷ್ಟು ಚಂದ ಕಾಣುತ್ತೆ ನೋಡಿ ಸರ್. ಈ ತರದ ಕುರ್ಚಿಗಳೆಲ್ಲ ಈ ಟ್ರೆಂಡ್ ಅಲ್ಲಿ ಇಲ್ಲ ಅಂತ. ಹೌದೌದು.
ಇದೆಲ್ಲ ಹೌದು. full ಈಗ. ಅದು ಒಳ್ಳೆ ಕುರ್ಚಿಗಳು ಈಗ ಅವೆಲ್ಲ ಕಾಣಲ್ಲ ಹೆಚ್ಚಿಗೆ. ಬಟ್ ಖುಷಿ ಆಗುತ್ತೆ ಸರ್ ಈ ಮೂಮೆಂಟ್ ಎಲ್ಲ, ಯಾಕೆಂತಂದ್ರೆ ಎಸ್ ಎಂ ಕೃಷ್ಣ ಎಂತ ದೊಡ್ಡ ಲೀಡರ್ ಅವರು, ಎಂತ ಆಮೇಲೆ ದೊಡ್ಡ ಇನ್ನೊಂದು ಘಟನೆ ನಿಮ್ಗೆ ವಿವರಣೆ ಮಾಡ್ಬೇಕು. ಹಾ ಹೇಳ್ರಿ ಸರ್. ನಾನ್ ಮೇಯರ್ ಆಗ್ಬೇಕಾದ್ರೆ ಎಸ್ ಎಂ ಕೃಷ್ಣ ಅವ್ರ ಕೊಡುಗೆ ಅಪಾರವಾಗಿದೆ. ಓಕೆ. ಅವ್ರ ಸಿಎಂ ಆಗ ಸಿದ್ದರಾಮಯ್ಯನವರು MLA ಸೋತಿದ್ರು. ಆಗ ಮೇಯರ್ದು ಕ್ಯಾಟಗರಿ SC ಕ್ಯಾಟಗರಿ ಅಂತ ಘೋಷಣೆ ಆಗುತ್ತೆ. ಈ ಶ್ರೀನಿವಾಸ್ ಪ್ರಸಾದ್ ಕೆಲವರು ಬಿಜೆಪಿ ಅವರು ಶ್ರೀಕಂಠ ಮೂರ್ತಿ ಅಂತ ಗಾಂಧಿನಗರದ ಒಬ್ಬ ಕ್ಯಾಂಡಿಡೇಟ್ ನ ಮೇಯರ್ಗೆ ಆಸ್ಪಿರೇಟ್ ಮಾಡಿ ಅವ್ರನ್ನ ನಾಮಿನೇಷನ್ ಮಾಡಕ್ಕೆ ಅವ್ರು ನಿಲ್ಸಕ್ಕೆ ಎಲ್ಲ ಪ್ರಯತ್ನಗಳು ನಡೆಸ್ತಾ ಇದ್ರು. ಆಗ ನಮ್ಮವ್ರನ್ನೆಲ್ಲ ಆಪರೇಷನ್ ಕಮಲ ಅಂತಾರಲ್ಲ ಹಂಗ ಮಾಡಕ್ಕೆ ಎಲ್ಲ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಎಲ್ಲರೂ ಕರೆಸಿ ಮೀಟಿಂಗ್ ಮಾಡಿ ಕಾರ್ಪೊರೇಟರ್, ಜನತಾದಳ ಕಾರ್ಪೊರೇಟರ್ ಎಲ್ಲ ಕರೆಸಿ ನಾವು 28 ಜನ ಇದ್ದು. ಕಾಂಗ್ರೆಸ್ ಅವರು 7 ಜನ ಇದ್ರು, 35 ಜನ ಆಯ್ತು. ಈ 35 ಜನದಲ್ಲಿ 3-4 ಜನ ಅವ್ರು ಕರ್ಕೊಂಡ್ಬಿಟ್ಟಿದ್ರು ಬಿಜೆಪಿ ಅವರು. ಆಗ ಸಿದ್ದರಾಮಯ್ಯ ಎಲ್ಲ ಕರೆಸಿ ಇವ್ರನ್ನೆಲ್ಲ ಊಟಕ್ಕೆ ಕರ್ಸ್ಬಿಟ್ರು, ನಮ್ಮ ಕಾರ್ಪೊರೇಟರ್ಗಳೆಲ್ಲ ನೀವು ಇರಬೇಡಿ ಇಲ್ಲಿ ಅಂತ. ಅದಕ್ಕೆಲ್ಲ ಖರ್ಚು ವೆಚ್ಚ ಎಲ್ಲ ಅವರೇ ಮಾಡಿದ್ರು. ಆಗಪ್ಪ ಎಸ್ ಎಂ ಕೃಷ್ಣ ಅಲ್ಲ, ನಮ್ಮ ಸಿದ್ದರಾಮಯ್ಯ ಅವರು. ಆಗ ಓಟ್ ನೆಕ್ ಟು ನೆಕ್ ಇತ್ತು ಅವ್ರಿಗೂ ನಮಗೂ. ಇಲ್ಲಿ ಒಡೆಯರ್ದು ಓಟಿದೆ, MP, MLC ನರಸಿಂಹಮೂರ್ತಿದು ಓಟಿದೆ, ಅಜಿತ್ ಶೆಟ್ಟಿ ಓಟಿದೆ. ಅವ್ರು ಯಾವತ್ತೂ ಕಾರ್ಪೊರೇಷನ್ ಬಂದು ಮೇಯರ್ ಎಲೆಕ್ಷನ್ಗೆ ವೋಟ್ ಹಾಕಿಲ್ಲ. ಈ 3 ಜನ ಬರ್ತಾ ಇದ್ರೆ ನಾನ್ ಸೋಲ್ತಾ ಇದ್ದೆ. ಈ 3 ಜನ ಬಂದಿದ್ರು ವೋಟ್ ಹಾಕಿ. ಸಿದ್ದರಾಮಯ್ಯ ಅವ್ರು ಮಾಡಿದ್ರು, ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಹೋದ್ರು. ಈ ತರ ನಾರಾಯಣ ಅಂತ ಒಬ್ಬ ಪೌರ ಕಾರ್ಮಿಕರ ಮಗನ್ ನಿಲ್ಲಿಸ್ತಾ ಇದ್ದೀನಿ, ಆ 3 ಜನ ಇದಾರೆ, ನೀವು ಡೈರೆಕ್ಷನ್ ಕೊಟ್ಟರೆ ಅವ್ರು ಬಂದು ವೋಟ್ ಹಾಕ್ತಾರೆ ಅಂತ. ಅವ್ರು ಸಿದ್ದರಾಮಯ್ಯನವ್ರ ಸಮ್ಮುಖದ ಅವರು ಇರುವಾಗಲೇ ಟಿಗಿ ಕೊಟ್ಟು ಮಾತಾಡಿ ಅವರು ಒಡೆಯರ್ಗೆ ಹೇಳವ್ರೆ, ನರಸಿಂಹಮೂರ್ತಿಗೂ ಅಜಿತ್ ಶೆಟ್ಟಿ ಹೇಳಿ, ನೋಡಪ್ಪ ಸಿದ್ದರಾಮಯ್ಯವ್ರು ಬಂದವ್ರೆ, ಯಾರು ನಾರಾಯಣ ಅಂತ ಒಬ್ಬ ಪೌರ ಕಾರ್ಮಿಕರ ಮಗ ನಿಲ್ಸವ್ರೆ ಮೇಯರ್ಗೆ, ಅವ್ರು ಗೆಲ್ಬೇಕು. ಅಲ್ಲಿ ಲೋಕಲ್ ಆಗಿ ನಮ್ಮ ಪಾರ್ಟಿ 7 ಜನ ಸಪೋರ್ಟ್ ಮಾಡ್ತಾ ಇದಾರೆ, ನೀವು 3 ವೋಟ್ ಹಾಕಿದ್ರೆ ನಾರಾಯಣ್ ಗೆಲ್ತಾರಂತೆ, ನೀವು ಹೋಗಿ ಎಲ್ಲ ವೋಟ್ ಮಾಡ್ಬೇಕು ಅಂತ ಡೈರೆಕ್ಷನ್ ಕೊಡ್ತಾರೆ. ಫಸ್ಟ್ ಟೈಮ್ ಶ್ರೀಕಂಠ ಒಡೆಯರ್ ಬಂದು ನಾನು ವೋಟ್ ಹಾಕ್ತಾರೆ. ಆಮೇಲೆ ನರಸಿಂಹಮೂರ್ತಿ ಅವರು ಬರ್ತಾರೆ, ಅಜಿತ್ ಶೆಟ್ಟಿ ಅವರು ಬಂದು ವೋಟ್ ಹಾಕ್ತಾರೆ. ಹಾಗಾಗಿ ನನಗೆ 5 ವೋಟಿಂದ ಗೆಲ್ತೀನಿ ನಾನು. ನನಗೆ 35 ವೋಟ್ ಬರುತ್ತೆ, 37 ವೋಟು. ನನ್ನ ಆಪೋನೆಂಟ್ ಕ್ಯಾಂಡಿಡೇಟ್ಗೆ 32 ವೋಟ್ ಬರುತ್ತೆ. ಇದು ಮೈಸೂರು ದಸರಾ ಸಂದರ್ಭದಲ್ಲಿ ಕುದುರೆಯ ಮೇಲೆ ಮಹಾಪೌರರು ಕುಳಿತಿರುವಂತಹ ಚಿತ್ರ. ಅದು ಅರಮನೆಯ ಮುಂದೆ ತೆಗೆದಿರುವಂತಹ ಫೋಟೋ ಇದು. ಏನ್ ಫೀಲ್ ಸರ್? ಆಗ ನನಗೆ ಹೇಳ್ತಾ ಇದ್ರಿ ನೀವು, ನಿಮ್ ತಂದೆ ತಾಯಿಯವರು ಕುದುರೆಯ ಮತ್ತು ಆನೆಯ ಲದ್ದಿಯನ್ನ ಸ್ವಚ್ಛಗೊಳಿಸುವಂತ ಕೆಲಸ ಮಾಡ್ತಾ ಇದ್ರು ದಸರಾ ಟೈಮಲ್ಲಿ ಅಂತ. ಮತ್ ಅದೇ ಕುದುರೆ ಮೇಲೆ ನೀವು ಕೂತ್ಕೊಂಡಾಗ ಒಂದು ಕ್ಷಣ ಅದ್ ಫೀಲ್ ಆಯ್ತಾ ಅಂತ? ಫೀಲ್ ಆಯ್ತು, ಏನೋ ಒಂದು ರೋಮಾಂಚನ, ಒಂದು ಖುಷಿ. ಮತ್ತೆ ಜನ ಎಲ್ಲ ದಸರಾ ನೋಡಕ್ ಬರೋಲ್ಲ, ಆ ಕಡೆ ಈ ಕಡೆ ಅನ್ನೋದು ಖುಷಿ. ಆ ಒಂದು ಅಂದ್ರೆ ನಿಮ್ ಸಮುದಾಯದವ್ರು ಬಹಳ ಜನ ಇದ್ರು ಅನ್ಸುತ್ತಲ್ಲ? ಹೌದೌದು, ನಮ್ ಸಮುದಾಯ ಪಬ್ಲಿಕ್ ಎಲ್ಲ ಯಾರ ಮೇಲೆ ಕುದುರೆ ಮೇಲೆ ಹೋಗುವಾಗ ಅವರು ಕೂಗ್ತಾ ಇರ್ತಾರೆ. ಇದು ಇದು ಕುದುರೆಯ ಮೇಲೆ ಕುಳಿತಿರುವಂತಹ ದೃಶ್ಯ. ನಾನು ಯಾಕೆ ಇದನ್ನ ಇಷ್ಟು ಇನ್ಡೆಪ್ತ್ ಆಗಿ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಬಹಳಷ್ಟು ಜನರಿಗೆ ಒಂದು ಇನ್ಸ್ಪಿರೇಷನ್ ಆಗ್ಲಿ ಅಂತ. ಮತ್ತು ಇದು ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲಿ ನೂತನ ಮೇಯರ್ ಆಗುವ ಸಂದರ್ಭ ಏನಿರುತ್ತಲ್ಲ, ಅಂದ್ರೆ ಹೊಸದಾಗಿ ಮೇಯರ್ ಆಗೋ ಟೈಮಲ್ಲಿ ಪ್ರೀವಿಯಸ್ ಮೇಯರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋದು, ಪ್ರೆಸೆಂಟ್ ಬರುವಂತವ್ರಿಗೆ ಆ ಕ್ಷಣ ಇದು. ಇದ್ರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗ್ತಿತ್ತು ಸರ್? ಬ್ಲಾಕ್ ಅಥವಾ ಇನ್ನೊಂದು ಗುಲಾಬಿ ಕಲರ್ ಉಂಟಲ್ಲ? ಇಲ್ಲ, ಅಲ್ಲಿ ಮೇಯರ್ಗೆ 2 ಗೌನ್ ಇರುತ್ತೆ. ಹೌದು. ಕೌನ್ಸಿಲ್ಗೆ ಬ್ಲಾಕ್ ಕಲರ್ ಕೌನ್ಸಿಲ್ ನಡೆಸುವಾಗ, ಹೆಡ್ ಆಫ್ ಕೌನ್ಸಿಲ್ ನಾನೇ ಅಲ್ವಾ, ಬ್ಲಾಕ್ ಕಲರ್ ಇರುತ್ತೆ. ಸಾರ್ವಜನಿಕ ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳು ಹೋದಾಗ ಈ ಗೌನ್ ಬರುತ್ತೆ, ಗುಲಾಬಿ ಕಲರ್. ಆ ತರ ಗೌನ್ ಅದು ಸಂಪ್ರದಾಯ. ಸಿದ್ದರಾಮಯ್ಯ ಅವ್ರ ಜೊತೆ ಇರೋದು ಹಳೆ ಫೋಟೋಗಳೆಲ್ಲ ಇದು ದಸರಾ ಸಂದರ್ಭದಲ್ಲಿ ಪುಷ್ಪಾರ್ಚನೆ ಮಾಡುವಾಗ HK ಪಾಟೀಲ್ ಅದು ಲಾಸ್ಟ್ ಅಲ್ಲಿ ಇರೋದು ಇಲ್ಲಿ. HK ಪಾಟೀಲ್ರು, ವಿಶ್ವನಾಥ್ ಅವರು ಮತ್ತು ನೋಡಿ ವಿಶ್ವನಾಥ್ ಅವರು ಇವತ್ತು ಅವ್ರದ್ದು ಬೆಳಿಗ್ಗೆ ಇಂಟರ್ವ್ಯೂಗೆ ಹೋಗಿದ್ದೆ, ಬಹಳ ಮಾತಾಡ್ತಿದ್ರು ವಿಶ್ವನಾಥ್ ಸರ್.
ಸೊ ಇದು ವಿಶ್ವನಾಥ್ ಅವರಿದ್ದಾರೆ, ಅವರು ಉಸ್ತುವಾರಿ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ, ಮತ್ತು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. HK ಪಾಟೀಲ್ರು ಕೂಡ ಈ ಫೋಟೋದಲ್ಲಿದ್ದಾರೆ, ಕೊನೆಯಲ್ಲಿ ನೀವು ನೋಡಬಹುದು. ಮತ್ತು ಇಲ್ಲಿ ನಿಂತಿರುವಂತದ್ದು ಮೈಸೂರು ನಾರಾಯಣ್ ಸರ್ ಮಿಡ್ಲಲ್ಲಿ. ನೋಡಿ, ಸಂವಿಧಾನ ಎಷ್ಟು ದೊಡ್ಡ ಶಕ್ತಿಯನ್ನ ಸೃಷ್ಟಿ ಮಾಡುತ್ತೆ ಮತ್ತು ಧ್ವನಿ ಇಲ್ಲದವರಿಗೆ ಹೇಗೆ ಧ್ವನಿ ಆಗುತ್ತೆ ಅನ್ನೋದಕ್ಕೆ ಬಹುಶಃ ಈ ಫೋಟೋಗಳು ಸಾಕ್ಷಿ ಆಗ್ತಾ ಇದೆ. ನೋಡಿ, ಇಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ನಾನು ಆಗ್ಲಿಂದ ಈ ಫೋಟೋನ ತೋರಿಸ್ಬೇಕು ಅಂತಾನೆ ಟ್ರೈ ಮಾಡ್ತಾ ಇದ್ದೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ, ಅಂದ್ರೆ ವೀರಪ್ಪನ್ ಅವರನ್ನ ಕಿಡ್ನಾಪ್ ಮಾಡಿದ ನಂತರ ಮತ್ತೆ ಬಿಡುಗಡೆಯಾಗಿ ಬರುವಂತಹ ಸಂದರ್ಭದಲ್ಲಿ ಮೈಸೂರಲ್ಲಿ ಒಂದು ಬಹುದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ತೆಗೆದಿರುವಂತಹ ಅದ್ಭುತವಾದಂತಹ ಫೋಟೋ ಇದು. ಸೊ ಮತ್ತೊಂದು ಕಡೆ ಹೋರಾಟಗಳು ಹಾಗೂ ಈ ಫೋಟೋ ನೋಡಿ, ಇದೆಲ್ಲಿ ತೆಗ್ಸಿರೋದು ಸರ್ ಫೋಟೋ? ಇದು ಮೈಸೂರು ಯಾವ್ದೋ ಒಂದು ನಮ್ಮ ಜಲದರ್ಶಿನಿ ಬರ್ತಾರೆ ಅವರು. ನಾನ್ ಮೇಯರ್ ಆಗಿದ್ದಾಗ ಅವ್ರಿಗೆ ಆನರ್ ಮಾಡ್ಬೇಕಲ್ವಾ, ಹೌದು, ಆ ಸಂದರ್ಭದಲ್ಲಿ ಫೋಟೋ ಓಕೆ. ಕಾರ್ಯಕ್ರಮದಲ್ಲಿ ಈಗಲೂ ಟಚ್ ಅಲ್ಲಿ ಇದಾರ ಸಿದ್ದರಾಮಯ್ಯ ಅವರು? ನಿರಂತರವಾಗಿ ಟಚ್ ಅಲ್ಲಿ. ನಾನು ಬೆಂಗಳೂರಿಗೆ ಹೋದಾಗ ಭೇಟಿ ಮಾಡ್ತೀನಿ. ಇಲ್ಲಿ ಮೈಸೂರಿಗೆ ಬಂದಾಗೆಲ್ಲ ಮನೆಗೆ ಬರೋದು, ಆ ತರದ್ ಭೇಟಿ ಮಾಡೋದು ಯಾವ್ದು ಆಗಿದ್ದು? ಮತ್ತೆ ಮೈಸೂರಿಗೆ ಹೋದಾಗ ಬಂದಾಗೆಲ್ಲ ಭೇಟಿ ಮಾಡ್ತೀನಿ. ಇಲ್ಲಿ ನಿಮ್ ಮನೆಗೆ ಬರಲಿಲ್ವಾ? ಮನೆಗೆ ಕರೆದಿಲ್ಲ, ಕರೆದ್ರೆ ಬರ್ತಾರೆ. ಒಂದ್ ಕರೆಯಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಬರ್ತೀನಿ ಅಂತ ಹೇಳೋರೆ. ಓಕೆ. ಯಾಕೆಂತಂದ್ರೆ ಒಂದು ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ರಲ್ಲ ನಿಮ್ ಜೊತೆ, ಹಾಗಾಗಿ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಅಧಿಕಾರಿಗಳು ಸಭೆ ಕರೆಸಿ ಫಸ್ಟ್ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಓಕೆ, ವಿಧಾನಸೌಧದಲ್ಲಿ ನಡೆದಂತಹ ಮುಖ್ಯಮಂತ್ರಿ ಅವರ ಕಚೇರಿಯಲ್ಲಿ ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರುವಂತಹ ಫೋಟೋ ಇದು ಸರ್. ಇದು ಮೈಸೂರಲ್ಲಿ 550 ಪೌರ ಕಾರ್ಮಿಕರ ವಸತಿ ಗೃಹಗಳಿರುತ್ತೆ. ಅದನ್ನ ಫಸ್ಟ್ ಟೈಮ್ ಅವರು ಜಯೇಶ್ ಪಟೇಲ್ CM, ಇವರು ಡೆಪ್ಟಿ CM ಆಗಿದ್ದಾಗ ಅವ್ರಿಗೆಲ್ಲ ಗಮನಕ್ಕೆ ತಂದು 550 ಕ್ವಾರ್ಟರ್ಸ್ಗಳನ್ನ ಅವ್ರವ್ರಿಗೆ ಸ್ವಂತ 10,000 ರೂಪಾಯಿ ಸ್ವಂತ ಮಾಡಿಕೊಟ್ಟಿದಾಗ ಕರೆಸಿ ಅವ್ರಿಗೆ ಹಕ್ಕುಪತ್ರ ಕೊಡೋ ಒಂದು ಸಂದರ್ಭ ಫೋಟೋ ಅದು. ಓಕೆ, ಗುಡ್. ಇವೆಲ್ಲ ಹೋರಾಟ ಫೋಟೋಗಳು. ಅದೇ ಆ ಕಾರ್ಯಕ್ರಮ. ಅವ್ರಿಗೆ ಪೌರ ಕಾರ್ಮಿಕರ ಮನೆ, ಇವ್ರು ಮೇಯರ್ ಆಗಿದ್ರಾಗ. ಇದು ಚೈನಾಗ ಹೋಗಿದ್ದೆ. ಚೈನಾಗ ಹೋಗಿದ್ರಾ? ಅದು 2000 ಮೇಯರ್ ಆಗಿದ್ದಾಗ. ಇವರು ಮಂಗಳೂರು ಮೇಯರ್. ಓಕೆ. ವರ್ಲ್ಡ್ ಮೇಯರ್ ಕಾನ್ಫರೆನ್ಸ್. ಓಕೆ. ಅಲ್ಲಿ ಒಂದು ಯಥಾ ವಿಚಿತ್ರ ಸನ್ನಿವೇಶ ಅಂದ್ರೆ, ಆ ಚೈನೀಸ್ಗೆ ಅವ್ರ ಭಾಷೆ ಬಿಟ್ರೆ ಯಾವ ಭಾಷೆನೂ ಬರಲ್ಲ. ಹೌದು. ನನಗೆ ಕನ್ನಡ ಬಿಟ್ರೆ ಯಾವ ಭಾಷೆ ನನಗೆ ಬರಲ್ಲ. ಆಗ ಎಲ್ಲ ಮೇಯರ್ಗಳು ಭಾಷಣ ಮಾಡ್ಬೇಕು. ಸುಮಾರು 80 ಮೇಯರ್ಗಳು ಬಂದಿದ್ರು ಪ್ರಪಂಚದಾದ್ಯಂತ. ಓಕೆ. ಇಂಡಿಯಾದಿಂದ ಒಂದು 18 ಜನ ಮೇಯರ್ಗಳು ಬಂದಿದ್ರು. ಬೆಂಗಳೂರು ಮೇಯರ್ ಬಂದಿದ್ರು. ನಾನ್ ಪ್ರೆಸೆಂಟೇಶನ್ ಮಾಡುವಾಗ ಮೈಸೂರು ಮೇಯರ್ ಅಂತ ಅನೌನ್ಸ್ ಮಾಡಿದ್ರು ಅಲ್ಲಿ ಮೈಕಲ್ಲಿ. ಇಲ್ಲಿ ಎಲ್ರಿಗೂ ಆಶ್ಚರ್ಯ. ಮೈಸೂರು ಮೇಯರ್ ಅಂದ್ರೆ ಒಂದು ಮೈಸೂರು ಅಂದ ತಕ್ಷಣ ಅವ್ರಿಗೂ ಖುಷಿಯಾಗಿ ಎಲ್ಲ ಎದ್ ನಿಂತ್ಕೊಂಡು ನೋಡ್ತಾ ಇದ್ರು. ಆಮೇಲೆ ನಾನು ಎಲ್ಲರೂ ಚಪ್ಪಾಳೆ ಹೊಡೆದು ನಾನು ಕನ್ನಡದಲ್ಲೇ ಮಾತಾಡ್ದೆ. ನನ್ನ ಕನ್ನಡನ ಬೆಂಗಳೂರು ಕಾರ್ಪೊರೇಷನ್ ಕಮಿಷನರ್ ಜಯರಾಜ್ ಅಂತಿದ್ರು, BBMP ಕಮಿಷನರ್. ಅವರು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡೋದು. ಆ ಇಂಗ್ಲಿಷ್ನ ಚೈನಾದವ್ರು ಹಿಂದಿಗೆ ಟ್ರಾನ್ಸ್ಲೇಟ್, ಅವ್ರ ಚೈನೀಸ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು. ಆತರ ಗುಡ್. ಮೈಸೂರು ನನ್ನ ರಾಜರ ಪರಂಪರೆ, ಮೈಸೂರು ಬಗ್ಗೆ, ಜನತೆ ಬಗ್ಗೆ, ಅದೆಲ್ಲ ಸ್ವಚ್ಛತೆ ಬಗ್ಗೆ ಎಲ್ಲ ಹೇಳಿದೆ. ಓಕೆ ಸರ್, ಈಗ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಅಂತ ನಿಮ್ದು? ಪ್ರೆಸೆಂಟ್ ಸ್ಟೇಟಸ್ ಏನಿಲ್ಲ. ನಾನು ಈ ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ. ಇನ್ನೇನು ಸ್ಟೇಟಸ್ ಇಲ್ಲ. ಓಕೆ. ಮತ್ತೆ ಏನು ಟ್ರೈ ಮಾಡ್ಲಿಲ್ವಾ ಎಲೆಕ್ಷನ್ ನಿಲ್ಲೋದಾಗ್ಲಿ ಅವತ್ತೋದಾಗ್ಲಿ? MLC ಮಾಡ್ತಾ ಇದ್ದೀನಿ. MLC ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಮಾಡ್ತೀನಿ ಅಂತ ಹೇಳೋರು. ಓಕೆ. ಈ ಟರ್ಮ್ ಅಲ್ಲಿ ಮಾಡ್ತಾರಂತ ಹೇಳಿದಾರೆ ಸರ್. ಈಗ 1974ರಲ್ಲಿ IPD ಸಾಲಪ್ಪ ಅವ್ರಂತ ನಮ್ಮ ಸಮಾಜದೊಬ್ಬರು ದೇವರಾಜ ಕಾಲದಲ್ಲಿ MLA ಆಗಿದ್ರು. ಅದು ಬಿಟ್ರೆ ಇದುವರೆಗೂ ನಮ್ಮವ್ರು ಯಾರು ಆಗಿಲ್ಲ. ಓಕೆ. ವಿಧಾನ ಪರಿಷತ್ ಇದುವರೆಗೂ ಆಗಿಲ್ಲ. ಈ ಅವಕಾಶ ಬಿಟ್ಟು 100 ವರ್ಷ ನಾವು ಆ ಕಡೆ ಆಗಲ್ಲ. ನೀವು ಕಾಲದಲ್ಲಿ ಆದ್ರೆ ಮಾಡ್ದಾಗ ಮಾಡಂಗೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀವಿ. ಏನ್ ಓಕೆ ಅಂದ್ರ ಮಾತಾಡ್ತೀವಿ ಹೈಕಮಾಂಡ್ ಜೊತೆ ಅಂದ್ರು. ಮೋಸ್ಟ್ಲಿ ಅವ್ರಿಗೆ ಪಾಸಿಟಿವ್ ಆಗಿದ್ದಾರೆ. ಯಾಕಂದ್ರೆ ಕಳೆದ ವರ್ಷ
ಮೇ 7ನೇ ತಾರೀಕು ಬೆಂಗಳೂರಲ್ಲಿ ಒಂದು 50,000 ಜನ ಪೌರ ಕಾರ್ಮಿಕರು ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡಿದೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಬಂದಿದ್ರು. ಅಲ್ಲಿ ಪೌರ ಕಾರ್ಮಿಕರಿಗೆಲ್ಲ ಕಾಯಮತಿ ಮಾಡಿದ್ರಲ್ಲ, ಅದಕ್ಕೆ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಮಾಡಿದೆ. ಆ ಸಂದರ್ಭದಲ್ಲಿ ಅವರೇ ವಾಲಂಟಿಯರ್ ಆಗಿ ಘೋಷಣೆ ಮಾಡಿದ್ರು, ನಾರಾಯಣನಿಗೆ ಮುಂದೆ ರಾಜಕೀಯ ಭವಿಷ್ಯ ಇದೆ. ಯಾರು? ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಘೋಷಣೆ ಮಾಡೋಲ್ಲ, ಅದನ್ನ ಗ್ಯಾಪ್ಸಿದೆ. ಹಿಂಗ್ ಹೇಳಿದ್ರೆ ಎಲ್ಲ ಗ್ಯಾಪ್ ಇದೆ ಕಣ, ಮಾತಾಡ್ತೀನಿ ಹೈಕಮಾಂಡ್ ಜೊತೆ ಅಂದ್ರು. ಓಕೆ, ಗುಡ್. ಆದಷ್ಟು ಬೇಗ ಆಗಿ ಸರ್. MLC ಇನ್ನೊಂದಷ್ಟು ಜನರಿಗೆ ಪಾಪ ನಿಮ್ಮಿಂದ ಹೆಲ್ಪ್ ಆಗ್ಲಿ. ಅಂಡ್ ತುಂಬಾ ಸುದೀರ್ಘವಾಗಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಹತ್ರ ನನಗೆ. ಹೌದಾ? ಓಕೆ. ಅವರು ಈ ಡೆಲ್ಲಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಒಂದು ಆಲ್ ಇಂಡಿಯಾ ಲೆವೆಲ್ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅವರ ಬಗ್ಗೆ ಒಂದು ಬಿಲ್ ರೆಡಿ ಮಾಡಿ ಪಾರ್ಲಿಮೆಂಟ್ಗೆ ಕೊಡಬೇಕು, ಸಬ್ಮಿಟ್ ಮಾಡೋದು. ಆ ಕಮಿಟಿಗೆ ಅವ್ರು ಡೆಲ್ಲಿಯಿಂದ ನನ್ನ ಹೆಸರು ಪ್ರಪೋಸ್ ಮಾಡಿದ್ರು. ಅವರೇ ಪರ್ಸನಲ್ ಆಗಿ ಫೋನ್ ಮಾಡಿದ್ರು. ಆಗ ಮೊಬೈಲ್ಗಳು ಇರ್ಲಿಲ್ವಲ್ಲ, ಲ್ಯಾಂಡ್ ಲೈನ್ ಇತ್ತು. ಅದ್ಯಾರು ಬೇರೆ ಮುಖಾಂತರ ಬಂದು ನಾನು ಮಲಗ್ಬಿಟ್ಟಿದ್ದೆ, ತಿರ್ಗಾ ಕಾಂಟ್ಯಾಕ್ಟ್ ಮಾಡಿಸಿ ಅವರೇ ಬೈದು, ಏನಪ್ಪ ಮೈಸೂರು ಮಹಾರಾಜರು ನೀವು ಯಾವಾಗ್ಲೂ ಮಲಗಿರ್ತೀರ ಹಂಗೆ ಹಿಂಗಂತ ಹೇಳಿ. ಆ ಕಮಿಟಿದು ಏನು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆಕ್ಟ್ 2013, ಆ ಆಕ್ಟ್ಗೆ ನಾವು ರಿಪೋರ್ಟ್ ಎಲ್ಲ ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ರಿಹಾಬಿಲಿಟೇಟ್ ಮಾಡಕ್ಕೆ, ಅವ್ರನ್ನ ಇದು ಮಾಡಕ್ಕೆ, ಅವ್ರಿಗೆ ಅನುಕೂಲ ಮಾಡ್ಕೊಡಕ್ಕೆ ಒಂದು ಆಕ್ಟ್ ಪಾರ್ಲಿಮೆಂಟ್ ಬಿಲ್ ಮಂಡನೆ ಮಾಡೋದು. ಆ ಆಕ್ಟ್ಗೆ ಮೆಂಬರ್ ಮಾಡಿದ್ರು ಡ್ರಾಫ್ಟಿಂಗ್ ಕಮಿಟಿಗೆ. ಅದೇ ಆ ಡ್ರಾಫ್ಟಿಂಗ್ ಕಮಿಟಿಗೆ ಕೊಟ್ಟಾದ್ಮೇಲೆ ಅವ್ರು ತಿರ್ಗಾ ನನಗೆ ಆಲ್ ಇಂಡಿಯಾ ಲೆವೆಲ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಒಂದು ಕಮಿಟಿಗಳಿವೆ, ಮಾನಿಟರಿಂಗ್ ಕಮಿಟಿ ಅಂತ. ಜಿಲ್ಲಾ ಕಮಿಟಿ, ಸ್ಟೇಟ್ ಕಮಿಟಿ, ನ್ಯಾಷನಲ್ ಕಮಿಟಿ. ನ್ಯಾಷನಲ್ ಕಮಿಟಿಗೆ ಈಗ ಗವರ್ನರ್ ಆಗಿದಾರಲ್ಲ ತಾವರ್ ಚಂದ್ ಗೆಹ್ಲೋಟ್, ಅವರೇ ನಮ್ ಚೇರ್ಪರ್ಸನ್ ಆಗಿದ್ರು. 8 ಮೀಟಿಂಗ್ ಮಾಡಿದ್ರು. ನಾನು ಆ ಕಮಿಟಿಗೆ ಹೋಗ್ತಾ ಇದ್ದೆ ಮೀಟಿಂಗ್ಗಳಿಗೆ. ಆತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಲಿ ಅವಕಾಶ ಮಾಡಿಕೊಟ್ಟಿದ್ರು. ಅಮೇಜಿಂಗ್. ವೆಲ್ ಸರ್, ಬಹಳ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ತಮ್ಮಿಬ್ರಿಗೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ. ವೆಲ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಮೈಸೂರು ನಾರಾಯಣ್ ಅವರ ಮಾತು, ಅವರ ಕಥೆಯನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ದಾಗಿತ್ತು. ಅವ್ರು ನೆಕ್ಸ್ಟ್ MLC ಆಗ್ತಾರೆ ಮತ್ತು ಒಂದಷ್ಟು ಕೆಲಸಗಳು ಆಗುತ್ತೆ ಪೌರ ಕಾರ್ಮಿಕರಿಗೆ ಅನ್ನುವಂತಹ ನಿರೀಕ್ಷೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪೌರ ಕಾರ್ಮಿಕರಲ್ಲೂ ಕೂಡ ಇದೆ. ನೋಡೋಣ ಅದಕ್ಕೆ ಹೇಗೆ ಕಾಲ ಕೈಗೂಡಿ ಕೊಡುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಇರಿ. ಹೆಲೋ ಹಿಂದೂ, ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಮೈಸೂರಿನಿಂದ.